and I hope you will be as enthusiastic and as interested you were or better than the previous session in this session. So, this session is going to be on review of literature in academic writing. Okay. It is an humble attempt that I have made, and then hope you like it, and then you can ask me questions later if you have anything, and then we can discuss about it. Okay. It is not going to be a very lengthy session, and it is going to be a short session. Okay. Okay, so first let us understand what is literature review. Okay. So, now the question to you, what is literature review? Okay. Okay, already existing literature and their studies and then understanding in our own way. Okay. Very good. Okay, correct. Okay, what? Okay, what can be done in a future? Yes, sir, ನೀವು ಹೇಳಿ ರೆಡಿ ಆಗ್ತೀರಿ ಪಾಪ 2 ಸತಿ ಸ್ಟಾಪ್ ಮಾಡಿ ಅವ್ರು 2 ಸತಿ ರೆಡಿ ಆದರೆ 2 ಸತಿ ಬಂದಿರ್ತಾರೆ. Understanding the past and present study, then need to know what exactly I need to do in my research area. Very good, sir, correct. So, we need to understand what have been done in the past, and then also is including current studies, and so that will give a way to the future studies, what needs to be done. Okay. So, very good, very good. So, all of you are very much well aware of this part. So, first thing that I want to tell you is that review of literature is generally a part of academic writing, right. So, general ಆಗಿ ನೀವು ಸ್ಟೋರಿ ಬರಿತೀರಿ, ಕತೆ ಬರಿತೀರಿ ಅಂದಾಗೆಲ್ಲ ರಿವ್ಯೂ ಆಫ್ ಲಿಟ್ರೇಚರ್ ಬೇಕಾಗಿಲ್ಲ. Academic writing, to publish a paper in academic circle, that is when the review of literature plays an important role. Okay. So, it is basically a critical summary of what has already been researched. ನೀವು ಹೇಳ್ದಂಗೆ ಇಲ್ಲಿವರೆಗೂ ಏನೇನು ರಿಸರ್ಚ್ ಮಾಡಿದಾರೋ ಅದ್ರ ಬಗ್ಗೆ ಒಂದು ರಿವ್ಯೂ ಮಾಡೋದು, ಬರೀ ರಿವ್ಯೂ ಮಾಡೋದಲ್ಲ, ಕ್ರಿಟಿಕಲ್ ಸಮ್ಮರಿ, ಒಂದು ಕ್ರಿಟಿಕಲ್ ಆಗಿ ಸಮ್ಮರಿ ಕೊಡಬೇಕಾದ ಏನೇನಾಗಿದೆ ಅಂತ. ಓಕೆ. ಅದನ್ನು ಹೆಂಗೆ ಅಂದರೆ ಎಕ್ಸಿಸ್ಟಿಂಗ್ ಲಿಟ್ರೇಚರ್ ನಾವು ನೋಡ್ತೀವಿ. ಎಕ್ಸಿಸ್ಟಿಂಗ್ ಲಿಟ್ರೇಚರ್ ಅಂದರೆ ಬುಕ್ ನೋಡ್ಬೋದು, ಜರ್ನಲ್ ಆರ್ಟಿಕಲ್ಸ್ ನೋಡ್ಬೋದು, ಚಾಪ್ಟರ್ಸ್ ಇನ್ ಎಡಿಟೆಡ್ ವಾಲ್ಯೂಮ್ಸಲ್ಲಿ ನೋಡ್ಬೋದು, ರಿಪೋರ್ಟ್ಸ್ ನೋಡ್ಬೋದು, ವರ್ಕಿಂಗ್ ಪೇಪರ್ ನೋಡ್ಬೋದು, ಅಥವಾ ಆ ಥರ ವೇರಿಯಸ್ ಥಿಂಗ್ಸ್, ವೇರಿಯಸ್ ಸ್ಟಡಿ ಥಿಂಗ್ಸ್ ರಿಲೇಟೆಡ್ ಟು ದ್ಯಾಟ್ ನಾವು ನೋಡ್ಬೋದು ನಾವು. ಓಕೆ. ನೆಕ್ಸ್ಟ್ ಅದರೊಳಗೆ ಎಂಪಿರಿಕಲ್ ಎವಿಡೆನ್ಸ್ ನಾವು ನೋಡ್ತೀವಿ, ಆ್ಯಂಡ್ ದೆನ್ ಆಲ್ಸೋ ಥಿಯೋರಿಟಿಕಲ್ ಆರ್ಟಿಕಲ್ಸ್. ದೇರ್ ಆರ್ ಸಮ್ ಸ್ಟಡೀಸ್ ವಿಚ್ ಫೋಕಸ್ ಆನ್ ಥಿಯರಿ ಕೂಡ, ಥಿಯೋರಿಟಿಕಲ್ ಆರ್ಟಿಕಲ್ಸ್ ಕೂಡ ನಾವು ನೋಡ್ಬೋದು. ಓಕೆ. ಅದನ್ನೆಲ್ಲ ನಾವು ನೋಡ್ಬಿಟ್ಟು ಎಕ್ಸಿಸ್ಟಿಂಗ್ ಲಿಟ್ರೇಚರ್ ಏನು ಮಾಡ್ತೀವಿ, ಒಂದು ಕ್ರಿಟಿಕಲ್ ರಿವ್ಯೂ ಮಾಡ್ತೀವಿ. ಅದಾದಮೇಲೆ ಡಿಸ್ಕಷನ್ ಆಫ್ ದ ಎಕ್ಸಿಸ್ಟಿಂಗ್ ಲಿಟ್ರೇಚರ್, ಒಂದು ರಿವ್ಯೂ ಮಾಡಿಬಿಟ್ಟು ಅದ್ರ ಮೇಲೆ ವಿ ವಿಲ್ ಹ್ಯಾವ್ ಎ ಡಿಸ್ಕಷನ್ ಆಫ್ ದಟ್. ಸೊ ಏನು ಪ್ರಶ್ನೆ ಇದೆಯಾ ನಿಮಗೆ? ಇಲ್ಲ. ಓಕೆ. ಸೊ ರಿಮೆಂಬರ್ ದಟ್ ಇಟ್ ಈಸ್ ನಾಟ್ ಎ ಲಿಟರೇಚರ್ ರಿಪೋರ್ಟ್ ಅಲ್ಲ ಇದು. ಓಕೆ. ಈಗ ಉದಾಹರಣೆ ಕೊಡಬೇಕು ಅಂತಂದರೆ ನಿಮಗೆ ಈಗ ಫಿಲಮ್ ರಿವ್ಯೂ ಮಾಡ್ತಾರೆ. ಈಗ ಯಾವುದೋ ಯಶ್ದೊಂದು ಮೂವಿ ಬಂದಿದೆ, ಅಥವಾ ಇನ್ಯಾರ್ದೋ ಈಗ ಸುದೀಪ್ದೇನೋ ಒಂದು ಹೊಸ ಮೂವಿ ಬಂದಿದೆ ಅಂದರೆ ಒಬ್ಬರು ಕ್ರಿಟಿಕ್ ಅವರು ಒಂದು ರಿವ್ಯೂ ಮಾಡ್ತಾರೆ ಮೂವಿಲಿ. ಓಕೆ. ಏನು ಮಾಡ್ತಾರೆ ಹೇಳಿ, ಫಸ್ಟು ಆ ಮೂವಿಲಿರೋ ಪಾಯಿಂಟ್ಸ್ನ ಹಾಕ್ತಾರೆ. ಈ ಮೂವಿಲಿ ಈ ಥರ ಇದೆ, ಇಂಥ ಅಂಶಗಳಿದೆ, ಇದು ಚೆನ್ನಾಗಿತ್ತು, ಇದು ಚೆನ್ನಾಗಿಲ್ಲ, ಅದೆಲ್ಲ ಹಾಕ್ಬಿಟ್ಟು ಫೈನಲ್ ಆಗಿ ಕ್ರಿಟಿಕ್ ವಿಲ್ ಗಿವ್ ಹಿಸ್ ಆರ್ ಅವರ್ ಓನ್ ಒಪಿನಿಯನ್. ಇದೆಲ್ಲ ಇಂತಿಂಥ ಕಾರಣಕ್ಕೆ ಈ ಮೂವಿಗೆ ಒಂದು 3 ಸ್ಟಾರ್ ಕೊಡ್ಬೋದು, ಇಂತಿಂಥ ಕಾರಣಕ್ಕೆ 5 ಸ್ಟಾರ್ ಕೊಡ್ಬೋದು, ಇಂತಿಂಥ ಕಾರಣಕ್ಕೆ 1 ಸ್ಟಾರ್ ಕೊಡ್ಬೋದು ಅಂತ ತನ್ನ ಸ್ವಂತ ಒಂದು ಕ್ರಿಟಿಕ್ ಮಾಡ್ತಾರೆ. ಸೊ ಸಿಮಿಲರ್ಲಿ ನಾವು ರಿಸರ್ಚಲ್ಲಿ ಸಮ್ಮರಿ ಮಾಡ್ಬೋದು. ಈ ಪೇಪರ್ ಇದೆ ಹೇಳ್ತಾ ಇದೆ, ಈ ಪೇಪರ್ ಇದೆ ಹೇಳ್ತಾ ಇದೆ, ಈ ಪೇಪರ್ ಇದೆ ಹೇಳ್ತಾ ಇದೆ, ಅದೆಲ್ಲ ನೋಡಿ ಒಟ್ಟಾರೆ ನೋಡಿ ಒಂದು ಸಾರಾಂಶನ, ಒಂದು ಫೈನಲ್ ಕನ್ಕ್ಲೂಷನ್ನ ಕೊಡಬೇಕಾಗಿರೋದು ನಾವು ಯಾರು ಓದ್ತಿದ್ದೀವೋ ನಾವು ಕೊಡಬೇಕಾದ್ರು. ಓಕೆ. ಅದಕ್ಕೆ ಅದನ್ನು ಕ್ರಿಟಿಕಲ್ ರಿವ್ಯೂ ಅಂತ ಹೇಳ್ತೀವಿ. ನಾಟ್ ಎ ರಿಪೋರ್ಟ್, ಜಸ್ಟ್ ಎ ರಿಪೋರ್ಟ್ ಮಾಡೋದಲ್ಲ. ಬಂದು ಈಗ ನಾವು ರಿಪೋರ್ಟ್ ಕೊಡಿ ಅಂದರೆ ಏನೋ ಇಷ್ಟು ಜನ ಬಂದಿದ್ರು, ಇಷ್ಟು ಜನ ಅಟೆಂಡ್ ಮಾಡಿದ್ರು, ಇಷ್ಟು ಜನ ಕೂತ್ರು, ಹಿಂಗಂದ್ರು ಅಂತಂದರೆ ಜಸ್ಟ್ ಎ ರಿಪೋರ್ಟಿಂಗ್. ಇಟ್ಸ್ ನಾಟ್ ಎ ಜಸ್ಟ್ ಎ ರಿಪೋರ್ಟಿಂಗ್, ಯು ಹ್ಯಾವ್ ಟು ರಿವ್ಯೂ ಆ್ಯಂಡ್ ದೆನ್ ಅನಲೈಸ್ ಅಂತ. ಓಕೆ. ದಟ್ ಈಸ್ ವಾಟ್ ದ ಕಾನ್ಸೆಪ್ಟ್, ಅದನ್ನು ನಾವು ನೆನ್ಪಿಟ್ಕೋಬೇಕಾಗಿರೋದು. ಓಕೆ. ಸೊ ನಾವು ವೈ ಡು ವಿ ಡೂ ರಿಸರ್ಚ್ ರಿವ್ಯೂ? ಓಕೆ. ಓಕೆ, ವೆರಿ ಗುಡ್. Sure. Okay, what work not done? Yeah, that's a gap. Yeah. To ensure, to avoid, to ensure not. I think maybe to ensure not to repeat the work. Okay. Yeah. Yeah. Very good. Very good. Okay. So that makes my life very easier. Okay.
ಸೊ ಟು ಬಿಕಮ್ ಅವೇರ್ ಆಫ್ ದ ಎಕ್ಸಿಸ್ಟಿಂಗ್ ರಿಸರ್ಚ್ ಅಬೌಟ್ ದ ಟಾಪಿಕ್. ನೀವು ಒಂದು ಟಾಪಿಕ್ ಚೂಸ್ ಮಾಡಿರ್ತೀರಲ್ಲ, ಏನು ಎಕ್ಸಿಸ್ಟಿಂಗ್ ಆಗಿ ಏನಿದೆ ಅಂತ ನಿಮ್ಮ ಬಗ್ಗೆ ತಿಳ್ಕೊಬೇಕಾಗಿದೆ, ಒಂದು ನಾಲೆಜ್ ಗೊತ್ತಾಗಬೇಕಾಗಿದೆ, ಅದ್ರ ಬಗ್ಗೆ ಒಂದು ಅರಿವು ತಿಳ್ಕೊಬೇಕಾಗಿದೆ. ಇಲ್ಲಿವರೆಗೂ ಈ ರಿಸರ್ಚ್ ಮಾಡಿದಲ್ಲ ಏನೇನು ಥರ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಒಂದು ಟು ಎಜುಕೇಟ್ ಯುವರ್ ಸೆಲ್ಫ್, ಟು ಎಜುಕೇಟ್ ದ ರೀಡರ್ಸ್ ಅಬೌಟ್ ಇಟ್. ಸೊ ದಟ್ ಒನ್ ದ ಫಸ್ಟ್ reason why we do the literature review. And second one is to get a critical overview of the existing research and understand where your research fits in. ನೀವು ಹೇಳಿದ್ರಲ್ಲ, ನಮಗೆ ಇಲ್ಲಿವರೆಗೂ ಏನು ಮಾಡಿದ್ದಾರೆ ಅಂತ ಗೊತ್ತಾದರೆ ನೀವು ಮುಂದಕ್ಕೆ ಏನು ಮಾಡ್ಬೋದು, ಅದು ಬಿಟ್ಟು ನೀವು ಮುಂದಕ್ಕೆ ಏನು ಮಾಡ್ಬೋದು ಅನ್ನೋ ಗೊತ್ತಾಗುತ್ತೆ. ಅದು ಒಂದು ನಿಮಗೆ ಮಾರ್ಗದರ್ಶನ ಕೊಡುತ್ತೆ, ನಿಮ್ಗೊಂದು ಗ್ಯಾಪ್, ರಿಸರ್ಚ್ ಗ್ಯಾಪ್ ಏನಂತ ಚೂಸ್ ಮಾಡ್ಕೋಬೋದು. ಸೊ ಅದರಿಂದ ಒಂದೇನಂದರೆ ಇಲ್ಲಿವರೆಗೂ ಏನು ನಡೀತು, ಯಾಕಂದರೆ ಎಲ್ಲ ವಿಷಯದ ಬಗ್ಗೆ ನಮಗೆಲ್ಲ ಅಪ್ ಟು ಡೇಟ್ ಇದೆ ಅನ್ನೋದು ತಪ್ಪಾಗುತ್ತದಲ್ವಾ. ನಾವು ಅದನ್ನು ಒಂದು ಟಾಪಿಕ್ ತೊಗೊಂಡಾಗ ಈಗ ಸ್ಯಾನಿಟೇಷನ್ ತೊಗೋಬೋದು, ಅಥವಾ ಹೆಲ್ತ್ ತೊಗೋಬೋದು, ಅಥವಾ ವಾಟ್ ಎವರ್ ಸೋಷಿಯಲ್ ಸೆಕ್ಯೂರಿಟಿ ತೊಗೋಬೋದು, ಇಲ್ಲಿವರೆಗೂ ಎಂತೆಂಥ ರಿಸರ್ಚ್ ಆಗಿದೆ, ಯಾವುದ್ಯಾವ್ದ್ರ ಮೇಲೆ ಆಗಿದೆ, ಏನೇನು ಥರ ಆಗಿದೆ ಅಂತ ತಿಳ್ಕೊಂಡು ಅದು ನಿಮಗೆ ಏನಂತ ಕೊಡುತ್ತೆ ಅಂದರೆ ನೀವು ಎಲ್ಲಿ ಫೋಕಸ್ ಮಾಡ್ಬೋದು. ನೀವು ಇನ್ ಆರ್ಡರ್ ಟು ಅವಾಯ್ಡ್ ದ ಡೂಪ್ಲಿಕೇಶನ್ ಆರ್ ರಿಪೀಟೆಡ್ ಎಫರ್ಟ್ಸ್ ಆನ್ ದ್ಯಾಟ್ ಒನ್, ಮಾಡಿದ್ದೇ ಮಾಡ್ತಿದ್ರೆ ಏನು ಸುಖ ಆಗಲ್ಲ. ಸೊ ಒಂದು ಕೈಂಡ್ ಆಫ್ ಆ್ಯಡ್ ವ್ಯಾಲ್ಯೂ ಟು ದ ರಿಸರ್ಚ್ ಇರಬೇಕು, ಅದು ದಟ್ ಕ್ಯಾನ್ ಬಿ ದ ನೆಕ್ಸ್ಟ್ ಒನ್. Then to understand how researchers, other researchers have approached it, okay. ಈಗ ಒಂದೇ ರಿಸರ್ಚ್, ಒಂದೇ ಒಂದು ಟಾಪಿಕ್ ಬಗ್ಗೆ ಹಲವಾರು ಥರದ ರೀತಿಯಿಂದ ನೀವು ಅದನ್ನು ಅಪ್ರೋಚ್ ಮಾಡ್ಬೋದು. ಈಗ ಸೋಷಿಯಾಲಜಿಸ್ಟು ಒಂಥರ ನೋಡ್ಬೋದು, ಆಂಥ್ರೋಪಾಲಜಿಸ್ಟ್ ಒಂಥರ ನೋಡ್ಬೋದು, ಎಕನಾಮಿಸ್ಟ್ ಒಂಥರ ನೋಡ್ಬೋದು, ಪೊಲಿಟಿಕಲ್ ಸೈಂಟಿಸ್ಟ್ ಇನ್ನೊಂದು ಥರ ನೋಡ್ಬೋದು. ದ ಅಪ್ರೋಚ್ ಕ್ಯಾನ್ ಬಿ ವೇರಿಯಿಂಗ್ ಆನ್ ದ್ಯಾಟ್, ಓಕೆ. ನಿಮ್ಮ ಅಪ್ರೋಚ್ ಬೇರೆ ಥರ ಇರ್ಬೋದು, ಇದು ಒಂಥರ. ಇನ್ನೊಂದು ಮೆಥಡಾಲಿಕಲ್ ಅಪ್ರೋಚು ಬೇರೆ ಇರ್ಬೋದು. ಒಂದು ವಿಷಯದ ಬಗ್ಗೆ ನೀವು ಕೆಲವು ಕೇಸ್ ಸ್ಟಡಿಯಾಗಿ ನೋಡಿರ್ತಾರೆ, ಕೆಲವರು ಸರ್ವೆ ಮುಖಾಂತರ ನೋಡಿರ್ತಾರೆ, ಕೆಲವರು ಇನ್ನೊಂದು ಫೋಕಸ್ ಗ್ರೂಪ್ ಡಿಸ್ಕಷನ್ ನೋಡಿರ್ಬೋದು, ಅಥವಾ ಸ್ಯಾಂಪಲ್ ಬಿಗ್ಗರ್ ಸೈಜಲ್ಲಿ ನೋಡಿರ್ಬೋದು. ಸೊ ಮೆಥಡಾಲಜಿಕಲ್ ಅಪ್ರೋಚು ಬೇರೆ ಆಗಿರ್ಬೋದು, ಈವನ್ ಜನರಲ್ ಡಿಸಿಪ್ಲಿನ್ ಅಪ್ರೋಚು ಬೇರೆ ಆಗಿರ್ಬೋದು ಪರ್ಟಿಕ್ಯುಲರ್ ರಿಸರ್ಚ್ ಪ್ರಾಬ್ಲಮ್ನ. ಸೊ ಅದನ್ನು ನಾವು ವಿಲ್ ಅಂಡರ್ಸ್ಟ್ಯಾಂಡ್, ಓಕೆ ಇವರು ಈ ಥರ ಮಾಡಿದ್ದಾರೆ, ಇವರು ಈ ಥರ ಮಾಡಿದ್ದಾರೆ, ನಾವೇನು ಮಾಡ್ಬೋದು ಅಂತ ಗೊತ್ತಾಗೋಕ್ಕೋಸ್ಕರ ಕೂಡ ವಿ ಡೂ ದ ರಿವ್ಯೂ ಆಫ್ ಲಿಟ್ರೇಚರ್, ಓಕೆ. And finally, as you all told her, to find the gap and the not known. So what is already not known from the current knowledge ಏನಿದೆಯೋ by looking at the literature, ಅದರೊಳಗೆ ನಾವು ಗ್ಯಾಪ್ನ ಕಂಡುಕೋಬೋದು. ದಟ್ಸ್ ದ ಫೈನಲ್ ಏಮ್, ಓಕೆ. ಅವಾಗ ಏನಾಗುತ್ತೆ ಹೇಳಿ, ನಮ್ಮ ರಿಸರ್ಚ್ ನಾವು ಒರಿಜಿನಲ್ ಕಾಂಟ್ರಿಬ್ಯೂಷನ್ ಮಾಡ್ದಂಗೆ ಆಗುತ್ತೆ. ಅದರ್ವೈಸ್ ಇದೇನಂತ ಗಾಣದ ಎತ್ತು ಸುತ್ತಾ ಇರಲ್ಲ, ಸುಮ್ಮನೆ ಸುತ್ತಂಗೆ ನಾವು ಮಾಡಿದ್ದೇ ಮಾಡ್ಕೋತಾನೆ ಇರೋಕ್ಕಂತ ಆಗುತ್ತೆ. ಸೊ ಹೊಸ ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನೋಕ್ಕೋಸ್ಕರ ನಮ್ಗೆ ಇಲ್ಲಿವರೆಗೂ ಏನಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ. ಸಾಮಾನ್ಯವಾಗಿ ಹಂಗೆ ಅಲ್ಲ, ಈಗೇನೋ ಟೀಮ್ ಟಾಸ್ಕ್ ಮಾಡ್ತಿರ್ಬೇಕಾದ್ರೆ ಒಂದು ಬ್ಯಾಚರ್ ಮಾಡಿರ್ತಾರೆ, ನೆಕ್ಸ್ಟ್ ಬ್ಯಾಚರ್ ಬಂದು ಕಂಟಿನ್ಯೂ ಮಾಡಬೇಕು. ನೀವು ಎಲ್ಲಕ್ಕೆ ಮುಗಿಸಿದ್ದೀರಪ್ಪ, ಏನೇನು ನಿಲ್ಲಿಸಿದ್ದೀರಾ ಅಂತ ನಿಮ್ಗೆ ಗೊತ್ತಾದರೆ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಬೋದಲ್ಲ. ಸೇಮ್ ಕೈಂಡ್ ಆಫ್ ಲಾಜಿಕ್ ಅಷ್ಟೇ ಇದೊಳಗೂ ಸೇಮ್, ಓಕೆ. So now when do we do the research, okay. So normally now research ಏನು ಮಾಡ್ತೀವಿ, this is one of the first thing we do soon after we identify the research area and the topic. ಫಸ್ಟ್ ಒಂದು ರಿಸರ್ಚ್ ಏರಿಯಾ ಐಡೆಂಟಿಫೈ ಮಾಡ್ಕೋತೀರ, ನಾನು ಯಾವುದ್ರೊಳಗೆ ಮಾಡ್ತೀನಿ, ಹೆಲ್ತಲ್ಲಿ ಮಾಡ್ತೀನೋ, ಅಥವಾ ನಾನೊಂದು ಸಮ್ ಕೈಂಡ್ ಆಫ್ ಒಂದು ಎಕನಾಮಿಕ್ ಅನಾಲಿಸಿಸ್ ಮಾಡ್ತೀನಿ, ಏನೋ ಒಂದು ಸಮ್ ಐಡಿಯಾ ಇವ್ರು ಕಮ್ ಅಪ್ ಇದ್ದಾಳೆ. ಆಮೇಲೆ ನೆಕ್ಸ್ಟ್ ಟಾಪಿಕ್ ಚೂಸ್ ಮಾಡ್ಕೋತಾರೆ, ಅದರೊಳಗೆ ಏನು ಸಬ್ ಕಂಪೋನೆಂಟ್ ಇವ್ರು ಮಾಡ್ತೀರಾ. ಒಂದು ಸತಿ ಅದನ್ನು ಚೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಯು ಗೆಟ್ ಇನ್ ಟು ದ ರಿವ್ಯೂ ಆಫ್ ಲಿಟ್ರೇಚರ್. ದಟ್ಸ್ ವೆನ್ ಯು ಡೂ ದಟ್ ಒನ್, ಓಕೆ. ಸೊ ಬೇಸಿಕಲಿ ಟು ಐಡೆಂಟಿಫೈ ದ ಗ್ಯಾಪ್, ನಾಟ್ ಓನ್ಲಿ ಗ್ಯಾಪ್, ಟು ಜಸ್ಟಿಫೈ ದ ರಿಸರ್ಚ್. ಸೊ ನೀವು ಹೇಳ್ದಂಗೆ ಅದೇ ಒಂದು ವ್ಯಕ್ತಿಯ ಬಗ್ಗೆ ನಾವು ಅವರು ಒಂದು ವಿಷಯ ಬಗ್ಗೆ ಮಾಡಬೇಕು ಅಂತಂದರೆ ಜಸ್ಟಿಫಿಕೇಷನ್ ಫಾರ್ ಯುವರ್ ರಿಸರ್ಚ್ ಇರಬೇಕು. ಅದು ಏನಕ್ಕೆ ನಾವು ಅದನ್ನು ಮಾಡ್ತಾಯಿದ್ದೀವಿ, ಯಾಕೆ ಆ ರಿಸರ್ಚನ್ನು ಮಾಡ್ತಾಯಿದ್ದೀವಿ, ಅದು ಓಕೆ ಬಿಡಿ, ನಮ್ಮ ವೈಯಕ್ತಿಕವಾಗಿ ನಮ್ಗೆ ಗೊತ್ತು PhD ಬೇಕು, ನಮಗೆ ಪ್ರಮೋಷನ್ ಆಗುತ್ತೆ, ಅದು ಬೇರೆ ಆಯ್ತದು. ಅದು ವಿ ಕೆನಾಟ್ ಪುಟ್ ಇಟ್ ಇನ್ ಅವರ್ ರಿಸರ್ಚ್. ನಾನು ಯಾಕೆ ಇದು ಮಾಡ್ತೀನಿ ಡಿಗ್ರಿಗೋಸ್ಕರ ಅನ್ನೋಕ್ಕಾಗಲ್ಲ. ಓಕೆ, ವಿ ಬೀಯಿಂಗ್ ಎ ಟೀಚರ್ಸ್ ಇಟ್ಸ್ ನಾಟ್ ಕರೆಕ್ಟ್, ರೈಟ್. ಸೊ ವಿ ನೀಡ್ ಟು ಆ್ಯಡ್ ಟು ದ ಎಕ್ಸಿಸ್ಟಿಂಗ್ ನಾಲೆಜ್ ಆಫ್ ದ ರಿಸರ್ಚ್ ಅಂತಂದರೆ, ಸೊ ವಿ ನೀಡ್ ಟು ಸ್ಟಿಲ್ ಹ್ಯಾವ್ ದ ಜಸ್ಟಿಫಿಕೇಷನ್. ದಟ್ ಜಸ್ಟಿಫಿಕೇಷನ್ only come through the review of literature, okay. Then refine your topic. ಆಲ್ರೆಡಿ ನಿಮ್ಮ ಟಾಪಿಕ್ ಮೇಲೆ ಸಾಕಷ್ಟು ಸ್ಟಡಿ ಆಗಿದೆ ಅಂತಂದರೆ ನೀವು ಮತ್ತೆ ಅದನ್ನೇ ಮಾಡಿದ್ರೆ ಏನು ಆ್ಯಡ್ ವ್ಯಾಲ್ಯೂ. ಸೊ ದೆನ್ ಯು ಕ್ಯಾನ್ ರಿಫೈನ್, ಯು ಕ್ಯಾನ್ ಚೇಂಜ್, ಮಾಡಿಫೈ ಯುವರ್ ಟಾಪಿಕ್ ಆಫ್ ಯುವರ್ ರಿಸರ್ಚ್ ಅಕಾರ್ಡಿಂಗ್ಲಿ ಅಂತ. ನೆಕ್ಸ್ಟ್ ಫಾರ್ಮುಲೇಟ್ ಯುವರ್ ರಿಸರ್ಚ್ ಕ್ವೆಶನ್ಸ್. ಎಂತೆಂಥ ಪ್ರಶ್ನೆಗಳು ನಾವು ನಿಮ್ಮ ರಿಸರ್ಚಲ್ಲಿ ಕೇಳ್ಕೊಬೋದು ಅಂತ ರಿಸರ್ಚ್ ಕ್ವೆಶನ್ಸ್, ಓಕೆ. ಆಬ್ಜೆಕ್ಟಿವ್ಸ್ ಆಮೇಲೆ ಬರ್ತದೆ ರಿಸರ್ಚ್ ಕ್ವೆಶನ್ಗೆ ಆದಮೇಲೆ. ಫಸ್ಟ್ ರಿಸರ್ಚ್ ಕ್ವೆಶನ್ಸ್ ಏನೇನು ಥರ ಕೇಳ್ಬೋದು. ಈಗ ಉದಾಹರಣೆಗೆ ನಾವು ಸ್ಯಾನಿಟೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಯು ಕ್ಯಾನ್ ಆಸ್ಕ್ ದಟ್ ಟು ವಾಟ್ ಎಕ್ಸ್ಟೆಂಟ್ ಪೀಪಲ್ ಆರ್ ಯೂಸಿಂಗ್ ದ ಟಾಯ್ಲೆಟ್ಸ್. ನೆಕ್ಸ್ಟ್ ಕ್ವೆಶನ್ ಮೇ ಬಿ ದಟ್ ವೆದರ್ ದೇ ಆರ್ ಕನ್ಸ್ಟ್ರಕ್ಟಿಂಗ್ ಎ ಟಾಯ್ಲೆಟ್, ವಾಟ್ ಎವರ್ ಸಮ್ ಕೈಂಡ್ ಆಫ್ ಒಂದು 5-6 ಕ್ವೆಶನ್ಸ್ ಇಟ್ಕೊಂಡು ಆಮೇಲೆ ಅದರಿಂದ ನೀವು ಸ್ಪೆಸಿಫಿಕ್ ಆಗಿ 2-3 ಆಬ್ಜೆಕ್ಟಿವ್ಸ್ ಮಾಡ್ಕೋಬೇಕಾಗಿದೆ, ಓಕೆ. ಸೊ ದಟ್ಸ್ ಫಾರ್ ಆಲ್ ಆಫ್ ದೀಸ್ ಥಿಂಗ್ಸ್ ರಿವ್ಯೂ ಆಫ್ ಲಿಟ್ರೇಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಇಂಪಾರ್ಟೆನ್ಸ್ ನಾವು ರಿವ್ಯೂ ಆಫ್ ಲಿಟ್ರೇಚರ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು, ಲೈಕ್ ದ ವೇ ವಿ ಗಿವ್ ಇಟ್ ಟು ದ
ಅದರ್ ಅನಾಲಿಸಿಸ್ ಮಾಡಿ ಇಂಟರ್ಪ್ರಿಟೇಷನ್ ಮಾಡಿ ಮಾಡ್ತೀವಲ್ಲ ಅಲ್ಲಿಗೂ ಅದೇ ಕೊಡಬೇಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಇವಾಗ ಏನಂತ ಅಂದರೆ ಹೆಂಗೆ ಈ ರಿಸರ್ಚ್ ಮಾಡ್ತೀವಿ ಅಂತ ಒಂದು ಪ್ರಶ್ನೆ ಬರುತ್ತಾಗ. ಓಕೆ, ಸೊ ಏನು ಮಾಡ್ತೀವಿ ಅಂತಂದರೆ ಯೂಶಲಾಗಿ ಸರ್ಚ್ ದ ರೆಲೆವೆಂಟ್ ಲಿಟ್ರೇಚರ್. ನಾವು ಹುಡುಕ್ಬೇಕು ಈಗ ಲಿಟ್ರೇಚರ್. ಓಕೆ, ಈಗ ಹಳೇದಲ್ಲೆಲ್ಲ ಕಾಲದಲ್ಲಿ ಏನಾಗ್ತಿತ್ತು ಹೇಳಿ, ನಾವು ಲೈಬ್ರರಿಗೆ ಹೋಗ್ತಾ ಇದ್ವಿ, ಲೈಬ್ರರಿ ಬುಕ್ ನೋಡ್ಕೊಂಡೆಲ್ಲ ಮಾಡ್ತಿದ್ವಿ. ಇವಾಗ ಏನಾಗ್ತದೆ, ಎಲ್ಲ ಡಿಜಿಟಲ್ ಬೇಸ್ಡ್. ಸೊ ಯು ಕ್ಯಾನ್ ಜಸ್ಟ್ ಸರ್ಚ್ ಎವ್ರಿಥಿಂಗ್ ಆನ್ ಡಿಜಿಟಲ್ ಆನ್ಲೈನಲ್ಲ. ಸೊ ದೆರ್ ಆರ್ ಡಿಫ್ರೆಂಟ್ ವೇಸ್. ಓಕೆ, ಸೊ ದೆರ್ ಆರ್ ಡಿಫ್ರೆಂಟ್ ಸರ್ಚ್ ಇಂಜಿನ್ಸ್, ಇಫ್ ಡಿಫ್ರೆಂಟ್ ಥಿಂಗ್ಸ್ ಆರ್ ದೇರ್. Several are there, but then some of them are subscribed based, some of them are open source, like that. Okay, to mention a few are then Google Scholar anta vandu, JSTOR anta vandu, Science Direct anta, idellanu ಒಂದು places where you can get lots of articles. Okay, ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಆರ್ಟಿಕಲ್ ಸಿಗುತ್ತೆ. ಇದಲ್ಲದೆ ಕೂಡ ಬೇರೆ ಬೇರೆ ಇದಾವೆ ಏನೋ, ಫಾರ್ ಎಕ್ಸಾಂಪಲ್ ವೆಬ್ ಆಫ್ ಸೈನ್ಸ್ ಆ್ಯಂಡ್ ದೆನ್ ಎಪ್ಸ್ಕೋ, ದೆನ್ yeah, that's a Science of Direct alla elsewhere bandirutte. So like that, I think there are so many other things. Sorry? Research, okay, ResearchGate or academia, there also adella individual ಆಗಿ ಅಪ್ಲೈ ಮಾಡ್ಕೋತಾರೆ. ಈಗ ನನ್ನ ಅಕೌಂಟಿಗೆ ನಾನು ಅಪ್ಲೋಡ್ ಮಾಡ್ಕೋತೀನಿ. ಬಟ್ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಜನರಲ್ ಆಗಿ ಓವರ್ ಆಲ್ ಎಲ್ಲಾರ್ದು ಯು ವಿಲ್ ಫೈಂಡ್ ಅಬೌಟ್ ಇಟ್. ಸೊ ದೇರ್ ಆರ್ ಡಿಫ್ರೆಂಟ್ ವೇಸ್, ಬಟ್ ದಿಸ್ ಆರ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ಸೋ ವಿ ಕ್ಯಾನ್ ಯೂಸ್ ದಿಸ್. ಆಮೇಲೆ ಏನಾಗುತ್ತೆ, ದ ಫಸ್ಟ್ ಸ್ಟೇಜ್ ಇಸ್ ಟು ಯು ಹ್ಯಾವ್ ಟು ಸರ್ಚ್ ದ ಲಿಟ್ರೇಚರ್. ಹೆಂಗೆ ಮಾಡಬೇಕು ರಿವ್ಯೂ ಆಫ್ ಲಿಟ್ರೇಚರ್ ಅಂದರೆ ಫಸ್ಟು ರೆಲೆವೆಂಟ್ ಲಿಟ್ರೇಚರ್ನ ಹುಡುಕಬೇಕಾಗಿರೋದು ನೀವು. ಅದು ಮೊದಲನೇ ಟಾಸ್ಕ್. ಸೊ ಮೊದಲನೇ ಟಾಸ್ಕ್ ಏನು ಹೇಳಿ, ನಿಮಗೆ ಬೇಕಾಗಿರುವ ಲಿಟ್ರೇಚರ್ನ ಹುಡ್ಕೋದು ಮೊದಲನೇ ಟಾಸ್ಕ್. ಆ ಹುಡ್ಕೋದು ನೀವು ಎಲ್ಲಿ ಟ್ರೈ ಮಾಡ್ತೀರಾ, ಯು ವಿಲ್ ಲುಕ್ ಅಟ್ ದ ಗೂಗಲ್ ಸ್ಕಾಲರ್, JSTOR or Science Direct or whatever means ResearchGate, whatever you want to do, you can also look there. But then most efficient are these one. Okay, the next task that you are going to do is that select the sources that are relevant to your topic. Okay, ಸೊ ನೀವು ಸರ್ಚ್ ಮಾಡಿದಾಗ ಲಕ್ಷಾನ್ಗಟ್ಟಲೆ ಸಿಗತ್ತೆ ಪಬ್ಲಿಕೇಶನ್, ಯಾವುದಾದ್ರೂ ಬಂದಿರುತ್ತೆ. ಈಗ ನೀವು ಸುಮ್ಮನೆ ಸ್ಯಾನಿಟೇಷನ್ ಅಂತ ಹೊಡೀರಿ, ಸ್ಯಾನಿಟೇಷನ್ ಅಂತ ಹೋದರೆ ಒಂದಷ್ಟು 16 ಲಕ್ಷದ ಚಿಲ್ಲರೆ ಬಂದಿರುತ್ತೆ ನಿಮಗೆ. ಸೊ ಯು ಕೆನಾಟ್ ರೀಡ್ ಆಲ್ ಆಫ್ ದೆಮ್, ರೈಟ್? ಆಲ್ ಆಫ್ ದೆಮ್ ಮೇ ನಾಟ್ ಬಿ ಡೈರೆಕ್ಟ್ಲಿ ರಿಲೇಟೆಡ್ ಟು ಯುವರ್ ಟಾಪಿಕ್. It may be a research theme may be same, but the subtopic that you are going to choose is a different thing. Okay, so for example the social media. So the social media ಅಂದರೆ ಏನೇನೋ ತೋರಿಸ್ತಾ ಇರುತ್ತೆ, ಎಷ್ಟೊಂದು ಬಂದಿರುತ್ತೆ. ಬಟ್ ಇಫ್ ಯು ಪುಟ್ ಸೋಷಿಯಲ್ ಮೀಡಿಯಾ ವಿತ್ ಟೀನೇಜರ್ಸ್ ಅಂದರೆ ಇಟ್ ವಿಲ್ ನ್ಯಾರೋ ಡೌನ್ ಟು ಟೀನೇಜರ್ಸ್. ಅದರೊಳಗೂ ಮತ್ತೆ ಮಕ್ಕಳುಗಳಿಗೆ ಕಮ್ಮಿ ಆಗ್ಬೋದು. ಅಥವಾ ಸೋಷಿಯಲ್ ಮೀಡಿಯಾ ಸ್ಪೆಸಿಫಿಕ್ ಆಗಿ ನೀವು ಮೆನ್ಷನ್ ಮಾಡಿದ್ರೆ ಮೇ ಬಿ ಎ ಮೆಂಟ್ ಅಂತ ನೋಡಿದ್ರೆ ಅಗೇನ್ ಇಟ್ ವಿಲ್ ಹ್ಯಾವ್ ಎ ಕಮ್ ಡೌನ್ ಅಂತ ಆ ಥರ ನೀವು ನ್ಯಾರೋ ಡೌನ್ ಮಾಡ್ಕೋಬೋದು ನಿಮ್ಮ ಫೋಕಸ್ಗೆ ಅಂತ. ಓಕೆ, ಅವಾಗ ಏನು ಮಾಡಬೇಕು ನಾವು ಅಂತಂದರೆ, ಯೂಶ್ವಲಾಗಿ ನಾವು ಹೆಂಗೆ ರೆಲೆವೆಂಟ್ ಲಿಟ್ರೇಚರ್ ಚೂಸ್ ಮಾಡ್ಕೋತೀವಿ ಅಂದರೆ, ಒಂದು ಅಬ್ಸ್ಟ್ರಾಕ್ಟ್ ಓದೋದು, ಒಂದು ವಿ ರೀಡ್ ದ ಅಬ್ಸ್ಟ್ರಾಕ್ಟ್. ಅಬ್ಸ್ಟ್ರಾಕ್ಟ್ ಓದ್ಬಿಟ್ಟು ಅದು ಕೊಟ್ಟಿರ್ತಾರಲ್ಲ ಒಂದು ಪೇಪರ್ಗಿಂತ ಮೊದಲನೇದಾಗ ಒಂದು ಸಾರಾಂಶ ಕೊಟ್ಟಿರ್ತಾರಲ್ಲ, ಅದನ್ನು ಓದಿ ತಿಳ್ಕೊಂಡು ಇದು ನಮಗೆ ಸಂಬಂಧಪಟ್ಟಿದೆ ನಮ್ಮ ಟಾಪಿಕ್ಗೆ ಅಂತ ಒಂದು ತಿಳ್ಕೊಳ್ಳೋದು ಒಂದನೇ ಆಪ್ಷನ್. ಎರಡನೇದು ಏನಂತಂದರೆ, ಈಗ ಅದೇ ಒಂದು ಪೇಪರ್ ನೋಡ್ತೀರಾ, ಆ ಪೇಪರಲ್ಲಿ ನಿಮ್ಗೆ ಸಂಬಂಧಪಟ್ಟಿದ್ದಿರುತ್ತೆ. ನೀವೇನು ಮಾಡ್ತೀರಾ, ಓಕೆ ಇದನ್ನು ಇಟ್ಕೊಳ್ಳೋಣ ನಮ್ಮ ರಿಸರ್ಚ್ಗೆ ಅಂತ ಇಟ್ಕೋತೀರಾ. ಅಲ್ಲೇ ಕೊನೆಗೆ ಹೋದಾಗ ನಿಮಗೆ ರೆಫರೆನ್ಸಸ್ ಅಂತ ಒಂದು ಲಿಸ್ಟ್ ಸಿಗುತ್ತೆ ಅಲ್ವಾ, ನೋಡಿದಿರಲ್ಲ ರಿಸರ್ಚ್ ಪೇಪರಲ್ಲಿ ಲಾಸ್ಟಲ್ಲಿ ಎಲ್ಲ ರೆಫರೆನ್ಸಸ್ ಒಂದು ಲಿಸ್ಟ್ ಮಾಡಿರ್ತಾರೆ. ಫ್ರಮ್ ದಟ್ ರೆಫರೆನ್ಸ್ ಲಿಸ್ಟ್ ಆಲ್ಸೋ ಯು ಕ್ಯಾನ್ ಚೂಸ್ ದ ಒನ್ ವಿಚ್ ಯು ಥಿಂಕ್ ಆರ್ ರಿಲೇಟೆಡ್ ಟು ಯುವರ್ ಟಾಪಿಕ್. ಓಕೆ, ನೀವು ಟೈಟಲ್ ಹೋದರೆ ನಿಮ್ಗೆ ಗೊತ್ತಾಗುತ್ತೆ, ಓಕೆ ದೀಸ್ ಆರ್ ದ ಒನ್ಸ್ ವಿಚ್ ಆರ್ ರಿಲೇಟೆಡ್ ಟು ಮೈ ಟಾಪಿಕ್ಸ್, ಮೇ ಬಿ ಐ ಶುಡ್ ರೀಡ್ ದಿಸ್ ಆರ್ಟಿಕಲ್ ಅಂತ ನೀವು ಮಾರ್ಕ್ ಮಾಡ್ಕೋಬೋದು. ಅದು ದಟ್ಸ್ ಅನ್ ಅದರ್ ವೇ ಆಫ್ ಡೂಯಿಂಗ್ ಇಟ್. Another important way is that eye citation, because when you search an article in Google Scholar ಅಲ್ಲಿ ನಿಮ್ಗೆ ಕಾಣಿಸುತ್ತೆ, ಅಲ್ಲಿ ಅದು ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ ಲೈವ್ ಡೆಮೋ, ಎಷ್ಟು ಸೈಟೇಷನ್ ಇದೆ ಒಂದು ಪರ್ಟಿಕ್ಯುಲರ್ ಆರ್ಟಿಕಲ್ಗೆ ಅಂತ. ಯಾವ್ದಾರ ಒಂದು ಆರ್ಟಿಕಲ್ ಹೈ ಸೈಟೇಷನ್ ಇದ್ದಾಗ ಅದು ಮೀನ್ಸ್ ವೆರಿ ಪಾಪ್ಯುಲರ್ ಆ್ಯಂಡ್ ಇಟ್ ಇಸ್ ಬೀನ್ ಇಂಪಾರ್ಟೆಂಟ್ ಅಂತ ಅರ್ಥ. ಸೊ ಯು ನೀಡ್ ಟು ಸೈಟ್ ದಟ್ ಒನ್, ಯು ನೀಡ್ ಟು ರೆಫರ್ ಟು ದಟ್ ಆರ್ಟಿಕಲ್ ಅಂತ. ಸೊ ದೇರ್ ಮಸ್ಟ್ ಬಿ ಸಮ್ ಆ್ಯಡ್ ವ್ಯಾಲ್ಯೂ ಫ್ರಮ್ ದಟ್ ರಿಸರ್ಚ್ ಅಂದ್ಬಿಟ್ಟು. ಸೊ ವಿ ಶುಡ್ ಆಲ್ಸೋ ಗಿವ್ ಎನ್ ಸಿಮಿಲರ್ ಈಕ್ವಲ್ ಇಂಪಾರ್ಟೆನ್ಸ್ ಟು ದ ಹೈಲಿ ಸೈಟೆಡ್ ಆರ್ಟಿಕಲ್ಸ್ ಅಂತ. ಓಕೆ, ಸೊ ಫಸ್ಟ್ ಸ್ಟೆಪ್ ಇನ್ ದ ರಿಸರ್ಚ್ ರಿವ್ಯೂಲ್ ಏನು ಮಾಡಬೇಕು, ರೆಲೆವೆಂಟ್ ಲಿಟ್ರೇಚರ್ನ ನಾವು ಹುಡ್ಕೋಬೇಕು. ಆಮೇಲಿಂದ ಅದರೊಳಗೆ ನಿಮಗೆ ರೆಲೆವೆಂಟ್ ಆಗುವಂಥ ಟಾಪಿಕ್ ಯಾವುದು ಅಂತ ನೀವು ಸ್ಕ್ರೀನ್ ಮಾಡ್ಕೊಂಡು ಇಟ್ಕೋಬೇಕಾಗಿರೋದು. ಓಕೆ, ಸೊ ಹುಡ್ಕೋದೆಲ್ಲ ಹುಡ್ಕೋತೀರಾ ನೀವು, ಗೂಗಲ್ ಸ್ಕಾಲರೋ ಅಥವಾ ಸೈನ್ಸ್ ಡೈರೆಕ್ಟೋ JSTOR ಅನ್ನೋ ಪ್ಲೇಸಸಲ್ಲಿ ನೋಡ್ಕೋಬೋದು, ಅಥವಾ ಅದನ್ನು ನೋಡಬೇಕು. ನೆಕ್ಸ್ಟ್ ರೆಲೆವೆಂಟ್ ಟಾಪಿಕ್ ಯೂಶಲಾಗಿ ನಾವು ಅಬ್ಸ್ಟ್ರಾಕ್ಟ್ ಓದಬೇಕು, ಓದಿದ್ರೇ ಬರೋದು. ನಥಿಂಗ್ ಈಸ್ ಕೈಂಡ್ ಆಫ್ ರೆಡಿಲಿ ಅವೈಲೇಬಲ್ ಅನ್ನೋದನ್ನ ನೆನ್ಪಿಟ್ಕೋಬೇಕು ನಾವು. ಥರ್ಡ್ ಸ್ಟೆಪ್ ಏನಂತಂದರೆ ಆರ್ಗನೈಸ್ ದ ಲಿಟ್ರೇಚರ್. ಓಕೆ, ಸೊ ಲಿಟ್ರೇಚರ್ನ ಒಂದು ತಗೋತೀರ ನೀವೊಂದು 20 ಅಥವಾ 30 ಆರ್ಟಿಕಲ್ ಡೌನ್ಲೋಡ್ ಮಾಡ್ಕೋತೀರಾ. ಅದೆಲ್ಲ ನಿಮಗೆ ನೋಡ್ತೀರಾ ಅಬ್ಸ್ಟ್ರಾಕ್ಟು, ಅದೆಲ್ಲ ನಿಮ್ಮ ಟಾಪಿಕ್ಸ್ ರಿಲೇಟೆಡ್ ಆಗಿದ್ದರೆ, ಇಫ್ ಯು ಥಿಂಕ್ ದಟ್ ದೇರ್ ಆರ್ ರಿಲೇಟೆಡ್ ಟು ಯುವರ್ ಓನ್ ಟಾಪಿಕ್, ಯು ಹ್ಯಾವ್ ಟು ಆರ್ಗನೈಸ್ ದೆಮ್ ಇನ್ ಎ ಸಮ್ ಕೈಂಡ್ ಆಫ್ ಸಿಸ್ಟಮ್ಯಾಟಿಕ್ ಮ್ಯಾನರ್. ಓಕೆ,
So that organization can be varying, okay. One in a theme wise, okay, you can make it theme wise. For example, this one I was telling about, let's take an example of social media and mental health, okay. So you can have a different thing, generally the youngsters ali social media addiction eshtiде or dependence eshtiದೆ, then the mental health, generally what are the psychology of the mental health that's saying, other different themes you can come up with that and then make it. Or you can also have a debates and argument. There are something which are pro, some of them are against on various issues. You can also summarize them in that kind of way, and then gap and then findings, all the things you can keep it, okay. Then you should also look for the theory. There are the theory for every literature, there will be a background, some theory will be there, or a relationship will be there, or a connection between, what is the connection, for example this one, what is the connection between the social media and the mental health. So that kind of thing some papers will explain what exactly that relationship is at. So you need to also organize the literature as per that. Then make your own notes and store it in a systematic manner, okay. So you need to make your own notes and store it in a systematic, bala important idu, because most of us feel ayyo idannella yaru ಮಾಡ್ತಾರಪ್ಪ ಅಂತ ನಾವು ಏನೋ ಒಂದು ರೆಡಿ ಇದ್ರೆ ಚೆನ್ನಾಗಿತ್ತು ಅಂತ, but unfortunately we don't have that kind of completely ready reckoner, but we should do. Store it in a systematic manner anta annala. So what I normally follow, or sometimes I guide to others, is that I keep it in an Excel sheet, okay. That Excel sheet can be of whatever suits you, but I can suggest you some format, but you can always add on to more on that, okay. So I will suggest a small format for the Excel, in the Excel. So normally, sorry, okay, yeah. So I normally begin in the Excel and I keep the year of publication. Okay. So you can have your own format, but this is what the format that works for me, okay. Then the article title. Why I go for year of publication? If I have to arrange it for a chronological order, I want to know the latest, what is the latest discussion. So that easy in chronological madake. So adanna, like for example, you will have 1996 or 2001, so then 2020. So like that, of course you have to add in between something, but then this is how it will be there, okay. Or you can have whatever way, then you can resort it later. Sort to ಮಾಡಬಹುದು ಅದನ್ನ ಆಮೇಲಿಂದ. Next article title ಯಾಕಂದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಈ ಟಾಪಿಕ್ ಇದೆ ಅಂತ. Next, authors will be useful later on to know the some famous authors or renowned persons who have worked in the subject, okay. Authors can be the next one. Then the objective of this study. So if you know this particular study, this is the title, these are the people who have worked on that, and their objective was like this one. But then it may be varying for the other papers, and over a period of time there may be a different thing or a change about it, okay. So ಒಂದೇನಂದ್ರೆ ಆರ್ಟಿಕಲ್ ಟೈಟಲ್, ಆಥರ್ಸ್ ನೇಮು, ಆಬ್ಜೆಕ್ಟಿವ್ಸ್, ಮೊದಲನೇ ಅವರು ಮಾಡಿರೋ ಸ್ಟಡಿ ಆಬ್ಜೆಕ್ಟಿವ್ ಬೇರೆ ಇರ್ಬೋದು, ಅಥವಾ ಮೊದಲನೇ ಮಾಡಿರೋರು ಮತ್ತು ಇತ್ತೀಚಿನ ಮಾಡಿರೋ ಸೇಮೇ ಇರ್ಬೋದು, ಆದರೆ ನೋಡುವ ದೃಷ್ಟಿಕೋನ ಬದಲಾಗಿರ್ಬೋದು, ಅಥವಾ ಮೆಥಡ್ ಚೇಂಜ್ ಆಗಿರ್ಬೋದು, ಅಥವಾ ಅಪ್ರೋಚ್ ಚೇಂಜ್ ಆಗಿರ್ಬೋದು. ಸೊ ಅದರಿಂದ ಅದು ಹೆಲ್ಪ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಮೆಥಡಾಲಜಿ ದಟ್ ದೇ ಆರ್ ಫಾಲೋಡ್. ಇದು ನೀವೇನು ಸ್ಟೋರಿ ಥರ ಏನು ಬರ್ಕೋಬೇಕಾಗಿಲ್ಲ, ಇದೆಲ್ಲ ಸ್ಮಾಲಾಗಿ ಬ್ರೀಫಾಗಿ ನಿಮಗೆ ಅರ್ಥ ಆಗಿದ್ದರೆ ಯೂಸ್ಫುಲ್ ಆಗುತ್ತೆ ಅದನ್ನು, ಓಕೆ. ಯು ಕ್ಯಾನ್ ಕೀಪ್ ಇಟ್ ಫಾರ್ ಯುವರ್ ಸೆಲ್ಫ್, ಓಕೆ. Next, methodology that they have followed, whether they have approached case study method or as primary data, secondary source review, what kind of approach they have done, that methodology that they have followed. Then have they used any theory? If they have used any theory, this particular paper have referred to so and so theory, another paper another theory, then you will know that in that topic there are 5 theories, and you can see that which theory you can adopt for your study. Aa theory na nimma study na adopt ಮಾಡ್ಕೋಬಹುದು ಅಂತ ಒಂದು ಐಡಿಯಾ ಬರುತ್ತೆ, okay. This is the kind of task. Then I also keep key findings, ಮುಖ್ಯವಾದ ಫೈಂಡಿಂಗ್ಸ್ ಏನು ಬಂದಿದೆ ಈ ಸ್ಟಡಿಯಿಂದ, key findings also I add, okay. So this is how normally I keep the literature, so that any time in the future ಇನ್ನು ಅದೇ ಸಬ್ಜೆಕ್ಟ್ ಮೇಲೆ ನೀವು ಇದು ಒನ್ ಟೈಮ್ ಮಾಡಿಕೊಂಡ್ರೆ ನೀವು ನೆಕ್ಸ್ಟ್ ಹಂಗೆ ಯೂಸ್ ಮಾಡ್ತಾ ಇರ್ಬೋದು. ಇಟ್ಸ್ ನಾಟ್ ಲೈಕ್ ಇವಾಗ ಮಾಡೋದು ನಾವು ಮುಗೀತಾ ಬಿಸಾಕೋಣ ಅಂತಿಲ್ಲ, ಬಿಕಾಸ್ ಇಟ್ ನೆವರ್ ಗೋಸ್ ದೇರ್. ಐ ಥಿಂಕ್ ಯು ಕ್ಯಾನ್ ಆಲ್ವೇಸ್ ಆ್ಯಡ್ ಇಟ್, ಕೀಪ್ ಆನ್ ಆ್ಯಡಿಂಗ್ ಟು ದ ನೆಕ್ಸ್ಟ್ ಒನ್. ಐ ಡೂ ಒನ್ ಮೋರ್ ಥಿಂಗ್, ನಾನು ಇನ್ನೊಂದು ಏನು ಮಾಡ್ತೀನಿ ಅಂದರೆ ಥೀಮ್ ಮಾಡ್ಕೋತೀನಿ, ಬಿಕಾಸ್ ಸಮ್ಟೈಮ್ಸ್
ಇಲ್ಲಿ ಹಾಕಿರೋ ಇಂದು 100 ಆರ್ಟಿಕಲ್ಸ್ ಎಲ್ಲನೂ ಒಂದೇ ಥೀಮ್ಗೆ ಆಗಬೇಕಂತಿಲ್ಲ, ಸಬ್ ಥೀಮ್ಸ್ ಇರ್ಬೋದು ನಾನು. ಸೊ ವಾಟ್ ಐ ಡೂ, ಐ ಕ್ರಿಯೇಟ್ ಸಮಥಿಂಗ್ ಕಾಲ್ಡ್ ಥೀಮ್ಸ್. ಇದನ್ನು ನಾನೇ ಮ್ಯಾನ್ಯಲ್ ಆಗಿ ನೋಡಿಕೊಂಡು ಇದನ್ನು ಈ ಥೀಮ್ಗೆ ಹಾಕ್ಬೋದು, ಇದನ್ನು ಈ ಥೀಮ್ಗೆ ಹಾಕ್ಬೋದು ಅಂತ ನೀವೇ ಡಿಸೈಡ್ ಮಾಡಿ. ಫಾರ್ ಎಕ್ಸಾಂಪಲ್, I was telling you about the social media and mental health. Maybe there are some articles which talks about mental health generally to everyone using the social media. So you can make it, mental health as a one objective. Then you can mention the usage of social media as another other topic as a next one. Or maybe there is this depression can be another, mental health can be defined on a different way, right? Depression can be one of the things. Like that you can have your own theme and that will become easier for you to store. Okay, so normal ಆಗಿ ನೀವು ಆರ್ಟಿಕಲ್ಸ್ ಡೌನ್ಲೋಡ್ ಮಾಡಿದಾಗ ಎಲ್ಲ ಒಂದು ಫೋಲ್ಡರಲ್ಲಿ ಸ್ಟೋರ್ ಮಾಡಿಕೊಂಡು ಆ ಸ್ಟೋರ್ ಮಾಡಿದ ಫೋಲ್ಡರಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಆರ್ಗನೈಸ್ ಮಾಡಬೇಕಂತ. ನೆಕ್ಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ಯು. ಪ್ರತಿಯೊಂದು ಒಂದು ಓಪನ್ ಮಾಡಿ ಆಬ್ಜೆಕ್ಟಿವ್ಸ್ ನಿಮ್ಮದು ಸಮ್ಮರಿ ಅಬ್ಸ್ಟ್ರಾಕ್ಟ್ ಏನಿರುತ್ತಲ್ಲ, ಅಬ್ಸ್ಟ್ರಾಕ್ಟ್ ಹೋದರೆ ನಿಮ್ಗೆ ಐಡಿಯಾ ಬರುತ್ತೆ ಇದು ನಮ್ಮ ರಿಲೇಟೆಡ್ ಅಲ್ಲ ಅಂತ. ಒನ್ಸ್ ಯು ಫೈಂಡ್ ಇಟ್ ಟು ಬಿ ರಿಲೇಟೆಡ್, ನಿಮಗೆ ಸಂಬಂಧಪಟ್ಟಿದ್ದು ಅಂತ ಅನಿಸಿದ್ರೆ, ದೆನ್ ಯು ಕ್ಯಾನ್ ಆಲ್ಸೋ ಗೋ ಇನ್ ಟು ಲುಕ್ ಫಾರ್ ದೇರ್ ಆಬ್ಜೆಕ್ಟಿವ್ ಆಫ್ ದ ಸ್ಟಡಿ ಆ್ಯಂಡ್ ವಾಟ್ ಮೆಥಡ್ ದೇ ಹವ್ ಫಾಲೋಡ್ ಆ್ಯಂಡ್ ವಾಟ್ ಥಿಯರಿ ಇಫ್ ದೇ ಹವ್ ಅಡಾಪ್ಟೆಡ್ ಆ್ಯಂಡ್ ದೆನ್ ಕೀಪ್ ಫೈಂಡಿಂಗ್ ದಟ್ ಹವ್ ಎಮರ್ಜ್ಡ್ ಆ್ಯಂಡ್ ಯು ಕ್ಯಾನ್ ಗಿವ್ ಅಟ್ ದ ಎಂಡ್ ದಿಸ್ ಥೀಮ್ ವೈಸ್ ಲೇಟರ್ ಆನ್. Okay, so this is a normally I follow in the Excel or in the Word. Excel is easy because you can always organize and then highlight with color and do the sorting and all that kind of things, filter and all like that. That's how I do that part of it. Okay, so you have any questions? ಏನಾದ್ರು ಪ್ರಶ್ನೆ ಇದೆಯಾ? ಇದು ಮಾಡೋದೇ ಬೇಜಾರು ಅನ್ಸುತ್ತಲ್ಲ, ಇದು ಯಾರಪ್ಪ ಇಷ್ಟೊಂದೆಲ್ಲ ಮಾಡ್ಕೋತಾರೆ ಅಂತ ಒಂದು ಫೀಲ್ ಇರ್ಬೋದು ಅನ್ಸುತ್ತಲ್ಲ, ಇಲ್ಲ? ಓಕೆ, ಅಲ್ಲ ನೀವು ನಿಮ್ಮ ಸ್ಟೂಡೆಂಟ್ಸ್ ಹತ್ರ ಮಾಡಿಸ್ಬೇಕಂತಿದ್ರು ಕೋರ್ಸ್, ಇಟ್ ಇಸ್ ಎಸೆನ್ಷಿಯಲ್, ದಟ್ಸ್ ರೈಟ್. ಬಿಕಾಸ್ ನಮ್ಮ ಪೇಪರ್ ಟಾಪ್ ಜರ್ನಲ್ಗಳು ಪಬ್ಲಿಷ್ ಆಗಬೇಕಂತಂದರೆ ದೇ ವಿಲ್ ಆಲ್ವೇಸ್ ಸಿ ಹೌ ಅಪ್ ಟು ಡೇಟ್ ಯು ಆರ್ ವಿತ್ ಯುವರ್ ಸೈಟೇಷನ್. ನೀವು ಇತ್ತೀಚಿನ ಲಿಟ್ರೇಚರ್ ರೆಫರ್ ಮಾಡಿದ್ದೀರಾ, ಏನಾದರೂ ವೇರಿಯೇಷನ್ ತೊಗೊಂಬಂದಿದ್ದೀರಾ ಇಲ್ವಾ ಅಂತ. ಸೊ ನಾವು ಯಾವುದೋ 10 ವರ್ಷ ಹಿಂದಿನ ಸ್ಟೋರಿನೇ ಹೇಳ್ತಾ ಇದ್ದರೆ ನಿಮ್ಮ ಡೇಟಾ ಬೇಬಿ ಹಳೇದಿರ್ಬೋದು, ಬಟ್ ದೆನ್ ಯು ಆರ್ ರೆಫರ್ ಟು ದ ಕರೆಂಟ್ ಲಿಟ್ರೇಚರ್ ಆ್ಯಂಡ್ ದೆನ್ ಜಸ್ಟಿಫೈಡ್ ಯುವರ್ ಸೆಲ್ಫ್. ನನ್ನ ಡೇಟಾ 5 ವರ್ಷ ಹಿಂದಿಂದ ಆದ್ರೂ ಇಟ್ ಈಸ್ ನಾಟ್ ಅಬ್ಸಲ್ಯೂಟ್, ಇಟ್ ಈಸ್ ಸ್ಟಿಲ್ ರೆಲೆವೆಂಟ್, ಇಟ್ಸ್ ನಾಟ್ ಎ ಡೇಟೆಡ್, ಇಟ್ ಇಸ್ ಸ್ಟಿಲ್ ರೆಲೆವೆಂಟ್ ಫಾರ್ ದ ಕರೆಂಟ್ ಕಾಂಟೆಕ್ಸ್ಟ್ ಬಿಕಾಸ್ ಆಫ್ ದೀಸ್ ರೀಸನ್ ಅಂತ ನೀವು ಜಸ್ಟಿಫೈ ಮಾಡ್ಕೊಳ್ಳೋಕೆ ಈಸಿ ಆದಾಗ. ಓಕೆ, ಸೊ that is what I want to suggest as far as systematic ಯಾಕಂದರೆ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೋಬೋದು, ಎಷ್ಟಂತ ಬರ್ಕೊಳ್ತೀರಾ, ಅದೆಲ್ಲೋ ಹೋಗ್ಬಿಟ್ರೆ ಆಮೇಲೆ ನೋಟ್ಬುಕ್ ಕಳೆದು ಹೋಗ್ಬೋದು, ಎಲ್ಲ ಆಗ್ಬೋದು. ಈ ಥರ ನೀವು ಒಂದು ಕಂಪ್ಯೂಟರೈಸ್ ಮಾಡಿಟ್ರೆ ಫ್ಯೂಚರಲ್ಲಿ ಯು ಕ್ಯಾನ್ ಕೀಪ್ ಯೂಸಿಂಗ್ ದ್ಯಾಟ್. ಓಕೆ, ಸೊ ದಟ್ಸ್ ಹೌ ಯು ಕ್ಯಾನ್ ಆಲ್ಸೋ ಗೈಡ್ ಟು ಯುವರ್ ಸ್ಟೂಡೆಂಟ್ಸ್ ಅಬೌಟ್ ದ ಸೇಮ್ ಥಿಂಗ್. ಸೊ ನಾವು ದ ಸ್ಟ್ರಕ್ಚರ್ ಆಫ್ ದ ರಿವ್ಯೂ ಆಫ್ ಲಿಟ್ರೇಚರ್, ಯಾವ ಥರ ನೀವು ಸ್ಟ್ರಕ್ಚರ್ ಮಾಡಿದ್ರೆ ಅನುಕೂಲ ಆಗುತ್ತೆ ಫಾರ್ ದ ಮಾಡಬೇಕು ರಿವ್ಯೂ ಆಫ್ ಲಿಟ್ರೇಚರ್ ಅಂದರೆ, ಫಸ್ಟ್ ಆಫ್ ಆಲ್ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಇರಬೇಕು ರಿವ್ಯೂ ಆಫ್ ಲಿಟ್ರೇಚರ್ಗೆ. ವಾಟ್ ಯು ಇಂಟೆಂಡ್ ಟು ಡೂ, ನೀವೇನು ಮಾಡೋಕ್ಕೆ ಹೊರಟಿದ್ದೀರಾ, ದಟ್ ಯು ಆರ್ ರಿವ್ಯೂಯಿಂಗ್ ಆಲ್ ದ ಆರ್ಟಿಕಲ್ಸು, ಯಾವ ಪರ್ಪಸ್ಗೆ ಏನು ಮಾಡಿದ್ದೀರಾ ಅಂತ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಇರಬೇಕು ನಿಮ್ಮ ಲಿಟ್ರೇಚರ್ ರಿವ್ಯೂಲಿ. ದೆನ್ ದ ಮೇನ್ ಬಾಡಿಯಲ್ಲಿ ಏನಿರುತ್ತೆ ಅಂದರೆ ಸಮ್ಮರೈಸಿಂಗ್ ದ ಎಕ್ಸಿಸ್ಟಿಂಗ್ ಲಿಟ್ರೇಚರ್. ಸೊ ಎಕ್ಸಿಸ್ಟಿಂಗ್ ಲಿಟ್ರೇಚರ್ನ ನೀವು ಪೇಪರ್ ವೈಸ್ ಆದರೂ ಸಮ್ಮರೈಸ್ ಮಾಡ್ತಾರೆ. ಕೆಲವು ಕಡೆ ನೋಡಿದ್ದಾರೆ ದಿಸ್ ಪೇಪರ್ ಸೇಸ್ ದಿಸ್ ಪೇಪರ್ ಸೇಸ್ ದಟ್ ಅಂತ ನೀವು ಹಾಕ್ಕೋಬೋದು. ಬಟ್ ಯೂಶುವಲ್ ಆಗಿ ಲಿಟ್ರೇಚರ್ನ ಈ ಥರ ಒಂದು 4 ಟೈಪಲ್ಲೂ ನಾವು ಆರ್ಗನೈಸ್ ಮಾಡ್ಬೋದು. ಒಂದು ಥಿಮ್ಯಾಟಿಕ್ ಆಗಿ ನೀವು ರಿವ್ಯೂ ಮಾಡಿ ಆರ್ಗನೈಸ್ ಮಾಡ್ಬೋದು. ಇನ್ನೊಂದು ಮೆಥಡಾಲಜಿಕಲ್ ಆಗಿ, ಓಕೆ, ಸೊ ಐ ಲುಕ್ ಅಟ್ ಎ ಪ್ರೈಮರಿ ಡೇಟಾ ಬೇಸಲ್ಲಿ ಅಥವಾ ಕೇಸ್ ಸ್ಟಡಿ ಬೇಸಲ್ಲ ಸಮ್ ಮೆಥಡಾಲಜಿಕಲ್ ವೇಯಲ್ಲೂ ನೀವು ಆರ್ಗನೈಸ್ ಮಾಡ್ಕೋಬೋದು. theoretical based also you can summarize them, or chronological order. So it used to be earlier like this and over a period of time what's the situation. So you can organize your literature in this way, or you can summarize your literature in this way: thematic, methodological, theoretical or chronological. Okay, then finally you need to write a conclusion. That is where you have to write. Okay, so ನೀವು ಒಂದು 50 ಆರ್ಟಿಕಲ್ ಅಥವಾ ಒಂದು 30 ಆರ್ಟಿಕಲ್ ಓದಿದರೆ, so many articles points are like this and some of these contest that kind of findings. So my take is like that ಅಂತ ನೀವು ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಕೊಡಬೇಕು. ಸೊ ದಟ್ಸ್ ದ ಎಂಡ್ ಆಫ್ ಇಟ್. ಆವಾಗ ನಿಮಗೆ ರಿಸರ್ಚ್ ಗ್ಯಾಪ್ ಬರುತ್ತೆ. ಸೊ ನಾನು ಈ 30 ಆರ್ಟಿಕಲ್ ರಿವ್ಯೂ ಮಾಡಿದೆ, ಅದರೊಳಗೆ ಇಂತಿಂಥ ಗ್ಯಾಪ್ಗಳಲ್ಲಿ ಇವರು ಉತ್ತರ ಕೊಟ್ಟಿಲ್ಲ, ಸೊ ಅದರಿಂದ ದಟ್ ವಿಲ್ ಗಿವ್ ವೇ ಟು ಮೈ ರಿಸರ್ಚ್ ಅಂತ. That is where you will be justifying. That is where you go to the next section. Okay, so most of the research gap will arrive at the end of the literature review. So that will be based on what you have read, what you have found, and where you can fit in, where your research can fit in anta. And do we have liberty to express what is positive in that specifically, what they have left out, or they could have taken this or left this? No, then you are critic of that paper. So it's not like that.
what you should do is that, for example, this paper, you can make that, this paper has not looked at this important variable, however, by looking at other variable their findings are arrived at, whereas other paper has looked at that variable as well as this one, their findings are different or it's the same thing, and then ನೀವು ಅದನ್ನು interpret ಮಾಡ್ಕೋಬೋದು. Okay. Correct, that paper has left out in that gap, but the same gap may be addressed by another paper. You have to look at everything at overall aggregate ಅಲ್ವಾ. ಈಗ 20 ಪೇಪರಲ್ಲಿ ಒಂದು 5 ಪೇಪರು ಉದಾಹರಣೆಗೆ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ಎ ಲೆಟ್ಸ್ ಸೇ ಚೈಲ್ಡ್ ಲೇಬರ್ ನಾವು ಮಾಡ್ತಿರ್ತೀವಿ, 5 ಪೇಪರ್ ಬಾಂಡೆಡ್ ಲೇಬರ್ ಬಗ್ಗೆ ಮಾತಾಡಲ್ಲ ಎಕ್ಸಾಂಪಲ್, ಬಟ್ ಇನ್ನು ಉಳಿದಿದ್ದ 15 ಪೇಪರ್ ಬಾಂಡೆಡ್ ಲೇಬರ್ ಬಗ್ಗೆ ಮಾತಾಡ್ತಾರೆ. ನೀವು ಅನ್ಕೋತೀರ ಬಾಂಡೆಡ್ ಲೇಬರ್ ಬಗ್ಗೆ ಮಾತಾಡಿಲ್ಲ, ನಾನು ಅದು ತೊಗೊಳ್ಳೋಣ ರಿಸರ್ಚ್ ಗ್ಯಾಪ್ ಅನ್ನೋಷ್ಟರೊಳಗೆ ಇನ್ನು ಉಳಿದಿದ್ದ 15 ಪೇಪರ್ ಮಾತಾಡಿರುತ್ತೆ ಬಾಂಡೆಡ್ ಲೇಬರ್. ದೆನ್ ಯುವರ್ ರಿಸರ್ಚ್ ಗ್ಯಾಪ್ ಕಾಂಟ್ ಬಿ ದಟ್. ಓಕೆ, ದೆನ್ ನೀವೇನು ಬೇಕು, ಬಾಂಡೆಡ್ ಲೇಬರ್ ಬಗ್ಗೆನೂ ರಿಸರ್ಚ್ ಆಗಿದೆ ಬಟ್ ಈ ಅಂಶದ ಬಗ್ಗೆ ಆಗಿಲ್ಲ, ಅಥವಾ ಚೈಲ್ಡ್ ಲೇಬರ್ ಬಗ್ಗೆ ಆಗಿದೆ ಬಟ್ ಈ ಅಂಶದ ಬಗ್ಗೆ ಆಗಿಲ್ಲ ಅಂತ. ಬೈ ಲುಕಿಂಗ್ ಅಟ್ ದ್ಯಾಟ್ ಫೈಂಡಿಂಗ್ಸ್ ಯು ನೀಡ್ ಟು ಅರೈವ್ ಅಟ್ ಯುವರ್ ಜಸ್ಟಿಫಿಕೇಶನ್. ಆರ್ ಯು ಕ್ಯಾನ್ ಸೇ ಇನ್ ದ ಲಾಸ್ಟ್ 1 ಡಿಕೇಡ್ ಇದ್ರ ಬಗ್ಗೆ ರಿಸರ್ಚೇ ಆಗಿಲ್ಲ, that is also possible. ಯಾವುದೋ ಒಂದು ಟಾಪಿಕ್ ನಿಂತೇ ಬಿಟ್ಟಿರುತ್ತೆ ಅಲ್ಲೇ, ಮುಂದಕ್ಕೆ ಆಗೇ ಇಲ್ಲ, ದ್ಯಾಟ್ ಕ್ಯಾನ್ ಬಿ ಯುವರ್ ಆಡಿಯೋ. ಬಿಕಾಸ್ ಈಗ 10 ವರ್ಷ ಹಿಂದಿನ ಸಿಚುವೇಶನ್ ನಮಗೆ ಗೊತ್ತು, ಕರೆಂಟ್ಲಿ ವಾಟ್ ಈಸ್ ಹ್ಯಾಪನಿಂಗ್ ಅಂತ ಗೊತ್ತಿಲ್ಲ, ಸೊ ದ್ಯಾಟ್ ಕಾಲ್ಸ್ ಫಾರ್ ಎ ನ್ಯೂ ಸ್ಟಡಿ ಟು ಅಂಡರ್ಸ್ಟ್ಯಾಂಡ್ ಅಂತ. ಓಕೆ, ಸೊ ದಿಸ್ ಹ್ಯಾಸ್ ಟು ಬಿ ಟ್ರೂ ರಿಫ್ಲೆಕ್ಷನ್ ಆಫ್ ದ ಲಿಟ್ರೇಚರ್, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ಬಿಡ್ತಾರೆ ಅಲ್ಲಿ ಸ್ಟೂಡೆಂಟ್ಸ್ ಒಂದು ಕಾಮೆಂಟ್, ಲಿಟ್ರೇಚರೇ ಇಲ್ಲ ಇದ್ರ ಬಗ್ಗೆ, ನಾನೇ ಯುನೀಕ್ ಮಾಡ್ತಾಯಿದ್ದೀನಿ ಅಂತ ದೇ ವಿಲ್ ಪ್ರೆಸೆಂಟ್ ಇನ್ ದ ಮೀಟಿಂಗ್ ಹಾಲ್. ಓಕೆ, ಬಟ್ ಇಫ್ ಯು ಸರ್ಚ್ ಇಟ್ ಇನ್ ದ ಲಿಟ್ರೇಚರ್ ಇಟ್ ವಿಲ್ ಬಿ ದೇರ್. ಸೊ ವಿ ಕಾಂಟ್, ವಿ ಮೇ ಅಲ್ಲಿ ಓಕೆ ಸ್ಟೂಡೆಂಟ್ಸ್ ಅಲ್ಲ ಅಂತ ನಾವು ಸುಮ್ಮನೆ ಇರ್ಬೋದು, ಬಟ್ ವೆನ್ ವಿ ಪಬ್ಲಿಷ್ ಟು ದ ಪಬ್ಲಿಷರ್ ದೇ ಕ್ಯಾನ್ ಫೈಂಡ್ ಔಟ್ ಅಬೌಟ್ ಇಟ್, ರೈಟ್? ಇಟ್ಸ್ ನಾಟ್ ಅಪ್ ಟು ಡೇಟ್ ಆ್ಯಂಡ್ ಆಲ್ ಲೈಕ್ ದ್ಯಾಟ್. ಸೊ ದ್ಯಾಟ್ಸ್ ದ ಕೈಂಡ್ ಆಫ್ ಸ್ಟ್ರಕ್ಚರ್ ದಟ್ ಐ ವುಡ್ ಲೈಕ್ ಟು ಸಜೆಸ್ಟ್. ಹಾಂ, yeah, yeah, yeah. See, the thing is that for example ಒಂದು ರಿಸರ್ಚು ನೀವು ಡೆವಲಪ್ಡ್ ಡಿಸ್ಟ್ರಿಕ್ಟಲ್ಲಿ ಮಾಡಿರ್ತೀರ, ಉಡುಪಿನೋ ದಕ್ಷಿಣ ಕನ್ನಡ ಮಾಡಿರ್ತೀರ, ಬಟ್ ದ ಸೇಮ್ ನೀಡ್ ನಾಟ್ ಬಿ ಟ್ರೂ ಇನ್ ದ ಬ್ಯಾಕ್ವರ್ಡ್ ರೀಜನ್ ಲೈಕ್ ಏನೋ ಗುಲ್ಬರ್ಗಾ ಬೀದರ್ ಎಲ್ಲ. ಸೊ ದೆನ್ ದಟ್ ಮೇಕ್ಸ್ ಕಾಲ್ ಫಾರ್ ಏನೋ ನ್ಯೂ ರಿಸರ್ಚ್ ಅಟ್ ದಟ್ ಪ್ಲೇಸ್. ಏನೋ ಹಿಂದುಳಿದ ಜಿಲ್ಲೆಗಳಲ್ಲಿ ಏನಿರ್ಬೋದು ಸಿಚುವೇಶನು, ಓಕೆ ಅಭಿವೃದ್ಧಿ ಜಿಲ್ಲೆಗಳಲ್ಲಿ ಈ ಥರ ಇದೆ ಅಂತ ಅದನ್ನು ಬೇಕಾದ್ರೆ ನೀವು ಜಸ್ಟಿಫೈ ಮಾಡ್ಬೋದು, ಬಟ್ ಯು ಕಾಂಟ್ ಹ್ಯಾವ್ ದ ಸೇಮ್ ಆಬ್ಜೆಕ್ಟಿವ್ಸ್ ಅಲ್ಲ. You can have to be adopted to the local because see literacy is better in Dakshin Kannada and Udupi type. You can Gulbarga ಎಲ್ಲ ಲಿಟ್ರಸಿ ಕಮ್ಮಿ ಇದೆ, ಇಲ್ಲೇ ನೀವು ಹೈಲಿ ಲಿಟ್ರೇಟ್ ಏನೋ ಒಂದು ಹಾಕೊಂಡು ಅಲ್ಲೂ ಅದೇನು ಹಾಕೋಕ್ಕಲ್ಲ. ಸೊ ಸಮ್ ಫೈನ್ ಟ್ಯೂನಿಂಗ್ ಯು ಹ್ಯಾವ್ ಟು ಡೂ ದ್ಯಾಟ್, ಬಟ್ ಯು ಕ್ಯಾನ್ ಸ್ಟಿಲ್ ಡೂ ದ್ಯಾಟ್, ಬಟ್ ಇಟ್ ಇಸ್ ನಾಟ್ ದ್ಯಾಟ್ ಸೇಮ್ ಮಕ್ಕಿ ಕಾಪಿ ಪೇಸ್ಟ್ ಮಾಡಿ ಅದನ್ನೇ ಸೇಮ್ ಆದರೆ ದೆನ್ ಇಟ್ಸ್ ನಾಟ್ ಎ ನ್ಯೂ ಆ್ಯಡ್ ವ್ಯಾಲ್ಯೂ. ಓಕೆ, ಸೊ ದ್ಯಾಟ್ಸ್ ವಾಟ್ ಐ ಫೀಲ್. ಓಕೆ, ಆ್ಯಂಡ್ ಆಲ್ಸೋ ಇಟ್ ಇಸ್ ಆಲ್ಸೋ ನಾಟ್ ರೈಟ್. I am it amounts to plagiarism, right? I am stealing someone else's idea, someone else's thesis pattern, exactly that thing. Strictly speaking, it's a plagiarism. It should not be done actually. Yakandre you can justify, take an inspiration from that literature and have your own thing, but shouldn't be done anta ಒಂದು. Okay. ಅದು ನಿಮ್ಮ ಅಲ್ಲ, ಸಪೋಸ್ ಇಫ್ ಇಟ್ ಇಸ್ ಯುವರ್ ಓನ್ ರಿಸರ್ಚ್ ಆದರೆ ಯು ಕ್ಯಾನ್ ಕೀಪ್ ಯುವರ್ ಓನ್ ಇಂಟ್ರೊಡಕ್ಷನ್, ಕಾಮನ್ ಇಂಟ್ರೊಡಕ್ಷನ್. ಈಗ ನೀವು ಮಾಡಿದ್ರೆ ಇಂಟ್ರೊಡಕ್ಷನ್ ಏನೋ ಒಂದು, ನಾನು ಬಂದ್ಬಿಟ್ಟು ನಿಮ್ದು ಇಂಟ್ರೊಡಕ್ಷನ್ ಸೇಮ್ ಡಿಟ್ಟೋ ಹಾಕ್ಕೊಂಡು ನಂದೇನೋ ಬೇರೆ basically what we do sociology ಅಲ್ಲಿ ಏನಾಗಿದೆ ಅಂತಂದ್ರೆ, because we always take thesis, we write a thesis on community studies. So ಒಂದು community ಅಂತ ತಗೊಂಡಾಗ, so what are the historical background or the relevance ಬಂದಾಗ we have taken with the thesis ಅಲ್ವಾ. correct. So ಅವರು ಎಷ್ಟು ಮಟ್ಟಿಗೆ ಇದನ್ನು ಮಾಡಿದ್ದಾರೆ ಅಂತಂದರೆ ಯಾವ ರಿಸರ್ಚ್ ಗ್ಯಾಪ್ ಅನ್ನೋದೇ ಗೊತ್ತಿಲ್ಲ. ಒಂದು ಜಾತ್ರೆ ಆಗಲಿ ಅಥವಾ ಒಂದು ಏನೋ ರೋಡು ಆಗಲಿ
ಸಿ ಬೇಸಿಕಲಿ ಏನಂದರೆ ಈಗ ಅವರೊಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಎ ಕಮ್ಯುನಿಟಿ ಅಥವಾ ಒಂದು ಏರಿಯಾ ಕೊಡಬೇಕು ಅಂದರೆ ಎಲ್ಲೋ ಅವ್ರು ರೆಫರೆನ್ಸ್ ಕೊಟ್ಕೋಬೇಕಲ್ಲ. ಈಗ ನನಗೆ ನನ್ನ ವಯಸ್ಸು ಇಷ್ಟಿದೆ, ನಮ್ಮ ಹಿಂದಿನ ಮುತ್ತಾತಂದು ಅವ್ರದ್ದು ಕಂಡಿದ್ದೆಲ್ಲ ನನಗೆ ಹೇಳಕ್ಕೆ ಬರೋಲ್ಲ. ನಾನು ಎಲ್ಲೋ ಒಂದು ಓದಬೇಕು, ಅದನ್ನೆಲ್ಲೋ ನಾನು ಸೈಟ್ ಮಾಡಬೇಕಲ್ಲ. ಈಗ ನೀವು ಆ ಥರ ಮಾಡಿರ್ತಾರೆ ನಿಮ್ಮ ಪೇಪರಲ್ಲಿ, ನಾನು ಅದೇ ಪೇಪರ್ ಓದ್ಕೋಬೋದು, ಬಟ್ ನಾನು ವ್ಯಕ್ತಪಡಿಸೋದ ರೀತಿ ಬೇರೆ ಆಗಿರಬೇಕು. ಸೇಮ್ ನೀವು ವ್ಯಕ್ತಪಡಿಸೋ ರೀತಿಯೇ ನಿಮ್ಮ ಸೆಂಟೆನ್ಸೇ ನಾನು ಹಾಕ್ತಿದ್ರೆ ಆವಾಗ ನಾನು ನಿಮಗೆ ಕ್ರೆಡಿಟ್ ಕೊಡಬೇಕು. ನಾನು ನನಗೆ ಅಂತ ಹಾಕೊಂಡ್ರೆ ದೆನ್ ಇಟ್ ಅಮೌಂಟ್ಸ್ ಟು ಪ್ಲಾಜರಿಸಮ್. ಓಕೆ, ಅಲ್ಲ ಇಂಟ್ರೊಡಕ್ಷನ್ ಬ್ಯಾಕ್ಗ್ರೌಂಡ್ಗೆ ಓಕೆ, ಐ ಆಮ್ ಟಾಕಿಂಗ್ ಅಬೌಟ್ ಬ್ಯಾಕ್ಗ್ರೌಂಡ್ಗೆ. ಬಟ್ ವೆನ್ ಯು ಆರ್ ಹ್ಯಾವ್ ಟು ಫೈಂಡ್ ಎ ರಿಸರ್ಚ್, ಯೂಶಲಿ ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ನ್ಯೂ ಇಟ್ ಹ್ಯಾಸ್ ಟು ಬಿ ದೆ. ಇದು ಕನ್ನಡ ಲಿಟ್ರೇಚರ್ ಸಂಬಂಧಪಟ್ಟಿದ್ದ ಇದು ಸರ್ವೆಗಳು? ಸೋಷಿಯಾಲಜಿ, ಐ ಸಿ. ಓಕೆ, ಐ ಮೀನ್ ಯಾ ದಟ್ಸ್ ವಾಟ್. ಅವಾಗ ಏನಾಯ್ತಂದರೆ ಅವ್ರು ಬರೀ ಸಾಂಸ್ಕೃತಿಕ ಬಗ್ಗೆ, ಕಲ್ಚರಲ್ ಬಗ್ಗೆ ಮಾತ್ರ ಫೋಕಸ್ ಮಾಡಿದ್ದಾರೆ. ದೆನ್ ಯು ಮೇ ಹ್ಯಾವ್ ಟು ಶಿಫ್ಟ್ ಟು ಸಮ್ ಅದರ್ ಥಿಂಗ್, ಯು ನೋ, ಮೇ ಬಿ ಕರೆಂಟ್ ಸೊಸೈಟಿ, ಮೇ ಬಿ ಮ್ಯಾರೇಜ್, ಆರ್ ಐ ಡೋಂಟ್ ನೋ. Correct, that's a topic, but the questions, research questions or the objectives, that can be varying. That can be still varying, sir, because we cannot say that it is just, you know, there is no more scope for anything. There are some topics, of course I agree with you, couple of them may be an issue, but most of them there is a scope to think. Basically how we understand, how we analyze, how we try to look into that. That's all what. New methods can be brought in, new way of seeing can be done. So ಆ ಥರ ಇಟ್ ಇಸ್ ಎ ಯುನೀಕ್. ಓಕೆ, ಇನ್ನೇನಾದರೂ ಕ್ವೆಶನ್ ಇದೆಯಾ ನಿಮಗಿದೆಯಾ ಮೇಡಮ್? ನೀವೇನೋ ಇವರು ಪಕ್ಕ, ನೀವು ಹಾಂ ನಿಮ್ಮ ಪಕ್ಕ ಹಾಂ ಇಲ್ಲ. ಓಕೆ ಓಕೆ ಓಕೆ. ಸೊ ನಾವು ಐ ಜಸ್ಟ್ ವಾಂಟ್ ಟು ಶೋ ದೀಸ್ ಟು ಆಸ್ ಅ ಕೈಂಡ್ ಆಫ್ ಏನೋ ಲೈವ್ ಎಕ್ಸಾಂಪಲ್ಗೆ ಒಂದು ಗೂಗಲ್ ಸ್ಕಾಲರಲ್ಲಿ ಹೇಗೆ ಸರ್ಚ್ ಮಾಡೋದೇನು ಅಂತ. ನೆಕ್ಸ್ಟು Mandally is another one, that's how we will try to learn. Okay, internet ಇದೆಯಾ? ಅಯ್ಯೋ ಅವ್ರಿಗೆ ಹೇಳಿದ್ವಲ್ಲ ಸೆಷನ್ ಮಾಡಿದ್ದ, ಒಂಚೂರು ಕೇಳ್ಬಿಡಿ. ಸೊ ಅದು ಇಂಟರ್ನೆಟ್ ಬರೋರಿಗೂ ಬೇರೆ ಏನಾದರೂ ಮಾತಾಡ್ತಿರೋಣ. ಸೊ ಅಲ್ಲ, ರಿಲೇಟೆಡ್ ಟು ಟಾಪಿಕ್, ನಾಟ್ ಬೇರೆ ಏನಿಲ್ಲ. ಸೊ ಇನ್ನೇನಾದರೂ ಕ್ವೆಶನ್ಸ್ ಇದೆಯಾ ಆ ಥರ? ಎಸ್ ಸರ್. ಫಾರ್ ಥೀಸಿಸ್ sir, nothing of that kind, sir. As long as you are able to cover entirely, you know, like, you know, up to date and ideal number anta enilla, sir. You can go for that, but usually enatante you have so many articles are there. So enatha students sometimes lethargy, avaru ಒಂದು 10 ನೋಡ್ಬಿಟ್ಟು ಎಲ್ಲ ನೋಡ್ಬಿಟ್ಟಿದ್ದೀವಿ ಅಂತ ಬಿಟ್ಬಿಡ್ತಾರೆ. ನೀವು ಅವ್ರು ಎಂಕರೇಜ್ ಮಾಡಬೇಕು, ಬಿಕಾಸ್ ಮೋರ್ ದೇ ಸಿ ಇಟ್ಸ್ ಬೆಟರ್, ಮೋರ್ ದೇ ರೀಡ್ ಇಟ್ಸ್ ಬೆಟರ್ ಅಂತ ಎಲ್ಲ ಆ್ಯಂಗಲಲ್ಲೂ ನೋಡಬೇಕು, ಎಲ್ಲ ಡಿಸಿಪ್ಲಿನಲ್ಲೂ, ಸೋಷಿಯಾಲಜಿಕಲ್, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಎಲ್ಲ. ಸ್ಪೆಸಿಫಿಕ್ ನಂಬರ್ ಅಂತ ಏನಿಲ್ಲ ಸರ್. ಇಟ್ ಕ್ಯಾನ್ ಬಿ ಆ್ಯಸ್ ಎಕ್ಸಾಸ್ಟಿವ್ ಆ್ಯಸ್ ಪಾಸಿಬಲ್. ದಟ್ ಇಸ್ ಆಲ್ ರೈಟ್. ದೆನ್ ಯು ವಿಲ್ ಹ್ಯಾವ್ ಯುವರ್ ಜಾಕ್ಪಾಟ್ ಸರ್. ಆಗ ನೀವು ಜಾಕ್ಪಾಟ್ ಹೊಡೆದ್ಬಿಟ್ಟಿರ್ತೀರ, ಯಾಕಂದರೆ ಪಬ್ಲಿಕೇಶನ್ ಬೇಗ ಆಗುತ್ತೆ. ಸೊ ದಟ್ ಈಸ್ ವೈ ಇನ್ ಅಬ್ರಾಡ್ ಏನಾದರೂ ಹೊಸ ಟಾಪಿಕ್ ಡಿಸ್ಕಷನ್ ಆದರೆ, ಈವನ್ ಇನ್ ದ ಟೀ ಟೈಮಲ್ಲಿ ಫ್ರೆಂಡ್ಸ್ಗಳ ಹತ್ರ ಮಾತಾಡಿದ್ರೆ ಇಮಿಡಿಯೇಟಾಗಿ ಬೇರೆಯವ್ರು ಹೋಗ್ಬಿಟ್ಟು ಅದನ್ನು ಐಡಿಯಾ ಬಾರೋ ಮಾಡಿಬಿಟ್ಟು ಬೇಗ ವರ್ಕ್ ಮಾಡ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವ್ರ ಪ್ರೊಫೈಲರ್ ಅವ್ರು ಡಿಕ್ಲೇರ್ ಮಾಡ್ಕೊಂಬಿಡ್ತಾರೆ. ನಾನು ಐ ಆಮ್ ವರ್ಕಿಂಗ್ ಆನ್ ದಿಸ್ ಐಡಿಯಾ, ದಿಸ್ ಇಸ್ ದ ಆಬ್ಜೆಕ್ಟಿವ್ ಆಫ್ ಮೈ ಥಿಂಗ್ ಅಂತ ಅವ್ರು ಡಿಕ್ಲೇರ್ ಮಾಡ್ಕೊಂಡಾಗ ಐ ಕೆನಾಟ್ ಸ್ಟೀಲ್ ದಟ್ ಐಡಿಯಾ, ರೈಟ್? ಸಮ್ಮನ್ ಎಲ್ಸ್ ಕೆನಾಟ್ ಸ್ಟೀಲ್ ದಟ್ ಐಡಿಯಾ. ಸೊ ಇಫ್ ಯು ಹ್ಯಾವ್ ಕಮ್ ಅಪ್ ವಿತ್ ಸಮಥಿಂಗ್ ವಿಚ್ ಇಸ್ ನಾಟ್, ಇಟ್ ಈಸ್ ನೆವರ್, ಆ ಥರ ಆಗೋದಿಲ್ಲ. ನೆವರ್ ಕ್ರಾಸ್ ಕಟ್ಟಿಂಗ್ ಇರುತ್ತೆ ಸರ್, ಸಮ್ ವಾಟ್ ಕನೆಕ್ಟೆಡ್ ಇರುತ್ತಲ್ಲ. ಇಟ್ಸ್ ಬೈ ಪ್ರಾಡಕ್ಟ್ ಆಫ್ ಸಮಥಿಂಗ್. ಏನೋ ಮಾಡ್ತಿರ್ತೀರ, ಬೈ ಪ್ರಾಡಕ್ಟ್ ಏನೋ ಒಂದು ರಿಸರ್ಚ್ ಮಾಡಬೇಕನ್ಸುತ್ತೆ. ಅಟ್ಲೀಸ್ಟ್ ಯು ಕ್ಯಾನ್ ಶೋ ದಟ್ ಇನಿಷಿಯಲ್ ಪಾರ್ಟ್ ಆಫ್ ಇಟ್ ಆ್ಯಂಡ್ ದೆನ್ ಡೂ ಯುವರ್ ಓನ್ ನ್ಯೂ ರಿಸರ್ಚ್. ದೆನ್ ದಟ್ ವಿಲ್ ಹ್ಯಾವ್ ಲಾಟ್ಸ್ ಆಫ್ ಡಿಮ್ಯಾಂಡ್ ಫಾರ್ ದಟ್ ನ್ಯೂ ರಿಸರ್ಚ್ಗೆ. ಸೊ ಆ ಥರ ಏನಾದರೂ ಇದೆಯಾ ಒಂದು ಟಾಪಿಕ್ಕು ವಿಚ್ ಯು ಡೋಂಟ್ ಹ್ಯಾವ್ ಎನಿ ಸೈಟೇಷನ್, ದೆರ್ ವಿಲ್ ಬಿ ಸಮಥಿಂಗ್ ಕ್ರಾಸ್ ಕಟ್ಟಿಂಗ್ ಇರುತ್ತೆ ಸರ್. ಹಾಂ, ಇಫ್ ಯು ಆರ್ 100%. ಅದೇ ಯಾವ ಟಾಪಿಕ್ ಎಕ್ಸಾಂಪಲ್ ಕ್ಯಾನ್ ಯು ಗಿವ್ ಮಿ ಸಮಥಿಂಗ್ ವಿಚ್ ಹ್ಯಾಸ್ ಗಾಟ್ ಓನ್ಲಿ 3-4?
ಹಾಂ ಓಕೆ ಸೊ ಶಿ ಈಸ್ ಮೇಕಿಂಗ್ ವೆರಿ ಗುಡ್ ಪಾಯಿಂಟ್. ಒಂದೇನಂದರೆ ನಾವು ಸರ್ಚ್ ಮಾಡಿದಾಗ ಗೂಗಲ್ ಸ್ಕಾಲರ್ ನಾವು ಕೀವರ್ಡ್ಸ್ ಇಸ್ ವೆರಿ ಇಂಪಾರ್ಟೆಂಟು. ಅಲ್ಲಿ ನಾವೇನೋ ಒಂದು ಸುಮ್ಮನೆ ಒಂದು 2 ಪಾಯಿಂಟ್ ಹಾಕ್ತೀವಿ ಅಥವಾ ಸರಿ ತಪ್ಪಾಗ್ತೀವೋ ಸರಿಗೆ ಹಾಕಿಲ್ಲ, ಅವಾಗ ಏನಾಗುತ್ತೆ ಸ್ಕ್ರೀನಿನ ಆಗಲ್ಲ, ಅದೆಲ್ಲ ಬರಲ್ಲ. ಅವಾಗ ನಾವೇನು ಅಂದ್ಕೋತೀವಿ, ಹಾಂ ಓಕೆ ಥ್ಯಾಂಕ್ ಯು. ಸೊ ದೆನ್ ಅವಾಗ ವಿ ಥಿಂಕ್ ಏನಂತ ಅಷ್ಟೇ ಇರೋದು ಆರ್ಟಿಕಲ್ ಅಂತ ಅಂದ್ಕೋತೀವಿ. ಅದಾ ವಿಷಯ ಅಂತ ಫಸ್ಟ್ ತಿಳ್ಕೊಬೇಕು. ಅಥವಾ ನಿಜವಾಗ್ಲೂ ಅಲ್ಲಿ 3-4 ಆರ್ಟಿಕಲ್ ಇದೆ ಅಂದರೆ ಏನೋ ಸ್ಟ್ರೇಂಜ್ ಅದು ನನಗೆ. ಯಾವುದು 3-4 ಆರ್ಟಿಕಲ್ ಯಾರೂ ಬಿಡಲ್ಲ, ಇಡೀ ಪ್ರಪಂಚದಲ್ಲಿ ರಿಸರ್ಚ್ ಮಾಡ್ತಿದ್ದೀವಿ ಅಂತಂದರೆ ಏನೋ ಇರಬೇಕು. ಅಟ್ಲೀಸ್ಟ್ ಬೇರೆ ಕಂಟ್ರಿ ಕಾಂಟ್ಯಾಕ್ಟ್ಸಲ್ಲಿ ಅದು ಇರಬೇಕು, ಅಥವಾ ಇಟ್ ಇಸ್ ಜಸ್ಟ್ ಅಪ್ಕಮಿಂಗ್. ನಮ್ಮ ಇಂಡಿಯಾದಲ್ಲಿ ಇಲ್ಲ ಅಂದ್ರೂ ಬೇರೆ ಕಂಟ್ರಿಲಿ ಮಾಡಿರೋದನ್ನ ನಾವು ವಿ ಕ್ಯಾನ್ ರೆಫರ್ ಟು ದ್ಯಾಟ್ ಆ್ಯಂಡ್ ಸಿ ಅದರ್ ಡೆವಲಪಿಂಗ್ ಕಂಟ್ರೀಸಲ್ಲಿ ಏನಾಗ್ತಿದೆ. ಸೊ ನಮ್ಮ ಇಂಡಿಯಾದಲ್ಲಿ ವಿ ವಾಂಟ್ ಟು ಎಕ್ಸಾಮಿನ್ ದ ಸೇಮ್ ಥಿಂಗ್ ಬಿಕಾಸ್ ದರ್ ಇಸ್ ನಥಿಂಗ್ ಇನ್ ಡನ್ ಇನ್ ಇಂಡಿಯಾ ಅಂತ. ಅದು ಯು ವಿಲ್ ರಿಯಲಿ ಬೆನಿಫಿಟ್ ವಿತ್ ದಟ್ ಸರ್. ಆ ಥರ ಮಾಡ್ಬೋದಾಗ. ಓಕೆ ಓಕೆ Okay, so now the theory and detail, I am not going into the details, but some basic key important things which I find will be useful for you people. ಅದನ್ನು ಮಾತ್ರ ಇವತ್ತು ಡ್ವೆಲ್ ಮಾಡೋಣ ಅಂತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ. ಓಕೆ ಓಕೆ ಸೊ ಒಂದೇನಂದರೆ ಗೂಗಲ್ ಸ್ಕಾಲರ್ ಎಲ್ಲರೂ ಯೂಸ್ ಮಾಡಿದ್ದೀರಾ? I think almost 100% ಯೂಸ್ ಮಾಡಿರ್ತಾರಲ್ಲ. ಇಟ್ಸ್ ಒನ್ ಆಫ್ ದ ಪಾಪ್ಯುಲರ್ ಸರ್ಚ್ ಇಂಜಿನ್ ವೇರ್ ಯು ಕ್ಯಾನ್ ಗೆಟ್ ದ ಆರ್ಟಿಕಲ್ಸ್. ಓಕೆ ಸೊ ಇಲ್ಲಿ ಹೆಂಗಾಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವ ಟಾಪಿಕ್ ಮೇಲೆ ಸರ್ಚ್ ಮಾಡೋಣ, ಏನಾರ ಟಾಪಿಕ್ ಕೊಡ್ತೀರಾ ಅಂತ ನಾನೇ ಹಾಕ್ಬೇಕಾ? ಓಕೆ ನಾನೇ ಹಾಕ್ಬಿಡ್ತೀನಿ. ಓಕೆ ಐ ಜಸ್ಟ್ ಪುಟ್ ದ ಸೇಮ್ ಏನಂತ ಹಾಕೋಣ, ಚೈಲ್ಡ್ ಲೇಬರ್ ಅಂತ ಹಾಕ್ತೀನಿ ಫಾರ್ ಎಕ್ಸಾಂಪಲ್. ಏನೋ ವರ್ಕ್ ಆಗ್ತಿಲ್ಲಲ್ಲ, ಸಮಥಿಂಗ್ ಇಸ್ ಹ್ಯಾಪನಿಂಗ್. ಓಕೆ ಸೊ ಈ ಥರ ಒಂದು ಜಸ್ಟ್ ಏನಂತಾರ ಬ್ರಾಡಾಗಿ ಇದು ಕೊಟ್ಟಿರೋದು ಈಗ ಸರ್ಚು. ಸೊ ಸರ್ಚಲ್ಲಿ ಏನಂತ ಕೊಟ್ಟಿದ್ದೀವಿ ಕೀವರ್ಡ್ಸ್ ಅಂದರೆ ಚೈಲ್ಡ್ ಲೇಬರ್ ಅಂತ ಕೊಟ್ಟಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಬಂದಿದೆ? 30,40,000 ಆರ್ಟಿಕಲ್ ಇದೆ. ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಮೇಲ್ಗಡೆ, ರೈಟ್? ಸೊ ನೀವು ಅದನ್ನು ಮತ್ತೆ ನೀವು ನ್ಯಾರೋ ಡೌನ್ ಮಾಡ್ಕೊಳ್ಳಿ. ಮೇ ಬಿ ಯು ಕ್ಯಾನ್ ಡೂ ದ ನ್ಯಾರೋ ಡೌನ್. ಓಕೆ ಹಾಂ ಏನಪ್ಪ ಏನೋ ಹೇಳಿದ್ರ ನೀವು? ಹಾಂ ಓಕೆ ಓಕೆ ಶೂರ್. ಯಾ ಮೇ ಬಿ ಯು ಕ್ಯಾನ್ ಡೂ ಇನ್ ಇಂಡಿಯಾ ಆರ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಇದೇನೋ ಐ ಥಿಂಕ್ ಸ್ಪೇಸ್ ಬಾರ್ ಇಸ್ ಅ ಪ್ರಾಬ್ಲಮ್. ಏನೋ ಹಾಕ್ಬಿಟ್ಟಿದ್ದಾರೆ ಒಳಗಡೆ. ಹಿಂಗೆ ಒಂದು ಸತಿ ಒತ್ತಿದ್ರೆ ಏನೋ ಚಾಕ್ ಪೀಸ್ ಪೌಡ್ರನ್ನ ಸಿಗಾಕೊಂಡು ಒತ್ತಿದ್ರೆ ಹಂಗೆ ಹೋಗ್ತಾನೆ ಇದೆ ಅದಂಗೆ. ಓಕೆ ಇನ್ ಇಂಡಿಯಾ ಸೊ ನಾವು ಅವಾಗ ಎಷ್ಟು 30 ಲಕ್ಷ ಚಿಲ್ಲರೆಯಿಂದ ಈಗ 14 ಲಕ್ಷ ಚಿಲ್ಲರೆ ಬಂತು. ಸೊ ದಟ್ಸ್ ಹೌ ಯು ಕ್ಯಾನ್ ಆಲ್ವೇಸ್ ಫಿಲ್ಟರಿಂಗ್ ಆ್ಯಂಡ್ ದೆನ್ ಆಲ್ಸೋ ಕಮ್ಮಿಂಗ್ ಡೌನ್. ಏನೋ ಇದು ಕೀವರ್ಡ್ಸ್ ಮಾಡ್ಕೊಂಡು ನೀವು ನ್ಯಾರೋ ಮಾಡ್ಕೊಳ್ಳೋದು, ಫೋಕಸ್ನ ನ್ಯಾರೋ ಮಾಡ್ಕೊಳ್ಳೋದು. ಓಕೆ ನೆಕ್ಸ್ಟ್ ಏನಂದರೆ ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಯು ಹ್ಯಾವ್ ಎ ಇಯರ್. ಯು ವಾಂಟ್ ಟು ಸಿ ದ ಲೇಟೆಸ್ಟ್ ಮೇ ಬಿ ಸಿನ್ಸ್ 2019 ನಿಮಗೆ ಬೇಕಾಗಿರೋದು. ಅವಾಗಲಿಂದ ಇತ್ತೀಚೆಗೆ ಅಂದರೆ ಮತ್ತೆ ಇಟ್ ಹಸ್ ಕಮ್ ಡೌನ್ ಟು 15,100. ಓಕೆ ಸೊ ಇತ್ತೀಚಿನ ಒಂದು 3-4 ವರ್ಷದಲ್ಲಿ ನೀವು ಚೈಲ್ಡ್ ಲೇಬರ್ ಇನ್ ಇಂಡಿಯಾ ಬಗ್ಗೆ ನೋಡ್ಬೇಕು ಸರ್, ಸ್ಟಡೀಸ್ ಯಾವ್ಯಾವ ಅಂತಂದರೆ ಇಲ್ಲಿ ಸಿನ್ಸ್ ನೋಡ್ಕೋಬೋದು. ಅಂತ ಯು ಕ್ಯಾನ್ ಗಿವ್ ಯುವರ್ ಓನ್ ರೇಂಜ್. ಈ ವರ್ಷದಿಂದ ಈ ವರ್ಷ ನಮಗೆ ಉದಾಹರಣೆಗೆ 1980ರಿಂದ 2000ವರೆಗೂ ಏನು ನಡೀತೋ ಅಂತ ಬೇಕು ಅಂತ ಇದ್ದರೆ, ಸ್ವಲ್ಪ ಹಿಸ್ಟಾರಿಕಲ್ ಸ್ಟಡಿ ಏನಾದರೂ ಮಾಡ್ತಿದ್ರು ಹಿಸ್ಟ್ರಿ ಪೀಪಲ್, ಅವಾಗ ಆ ಥರ ನೀವು ನೋಡ್ಕೋಬೋದು ಅದನ್ನು. ಓಕೆ ಅದು ಒಂದು ಪಾಯಿಂಟ್. ಓಕೆ ನೆಕ್ಸ್ಟ್ ಏನಂದರೆ ಈ ಥರ ಆರ್ಟಿಕಲ್ ಬಂದಾಗ ಯು ಕ್ಯಾನ್ ಓಪನ್ ದಿಸ್ ಆರ್ಟಿಕಲ್ ಆ್ಯಂಡ್ ಸಿ, ಬಟ್ ಯು ಕ್ಯಾನ್ ಸಿ ಹಿಯರ್ ರೈಟ್ ದಿಸ್ ದ ಸೈಟೆಡ್ ಬೈ ಅಂತ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಸೈಟೆಡ್ ಬೈ ಅಂತ ಇಲ್ಲಿದೆ ಈಗ. ಸೊ ದಿಸ್ ಇಂಡಿಕೇಟ್ಸ್ ದ ಸೈಟೇಷನ್. ಇಲ್ಲಿ ಜಾಸ್ತಿ ನಂಬರ್ ಇದ್ದಷ್ಟು ಯು ವಿಲ್ ಹ್ಯಾವ್ ಮೋರ್ ಮೋರ್ ದಟ್ ಆರ್ಟಿಕಲ್ ಹ್ಯಾಸ್ ಬಿನ್ ಸೈಟೆಡ್ ಅಂತ ಅರ್ಥ. ಮೋರ್ ಇಂಪಾರ್ಟೆನ್ಸ್ ಇಸ್ ದೇರ್ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಸೈಟೆಡ್ ಬೈ 37 ಜನ ಅದನ್ನು ಸೈಟ್ ಮಾಡಿದ್ದಾರೆ ಅಂತ. ಓಕೆ ಏನು ನಿಮ್ಗೇನೋ ಪ್ರಶ್ನೆ ಇದೆಯಾ ಸರ್? ಹಾಂ ಓಕೆ ಈಗ ಈ ಒಂದು ಪೇಪರ್ ಇದೆಯಲ್ಲ, ಈ ಒಂದು ಪೇಪರು 37 ಆರ್ಟಿಕಲ್ಸ್ 37 ಪಬ್ಲಿಕೇಶನ್ಸ್ ಬೇರೆಯವ್ರದ್ರೊಳಗೆ ಸೈಟ್ ಮಾಡಿದ್ದಾರೆ. ಅಂದರೆ ಅದನ್ನು ರೆಫರ್ ಮಾಡಿ ಸೈಟ್ ಮಾಡಿದ್ದಾರೆ ಅಂತ ಅರ್ಥ. ಓಕೆ ಸೊ ಅವ್ರು ನಿಮಗೆ ಹೇಳ್ಕೊಟ್ಟಿರ್ಬೇಕಲ್ಲ ಬಿಬ್ಲಿಯೋಗ್ರಫಿ ಸೈಟೇಷನ್ ಬಗ್ಗೆ ಅಲ್ಲ. ಸೊ ನೀವಂದರೆ ಆರ್ಟಿಕಲ್ ರೆಫರ್ ಮಾಡಿದ್ದೀರ ಅಂದರೆ ದರ್ ಇಸ್ ಎ ಪಾಪ್ಯುಲಾರಿಟಿ ವಿತ್ ದ್ಯಾಟ್ ಅಂತ. ಸೊ ಯು ಕ್ಯಾನ್ ಚೇಂಜ್ ದ ಟಾಪಿಕ್ ಟು ಎನಿಥಿಂಗ್. ಓಕೆ ಲೆಟ್ಸ್ ಸೇ
Bitcoin. Okay, so the Bitcoin you have only 18,500. The number itself is small. You child labor ಹಾಕಿದ ತಕ್ಷಣಕ್ಕೆ ಲಕ್ಷಗಳಲ್ಲಿ ಬಂತು. So this one is smaller. You can still narrow down and try to find out in the Bitcoin what exactly you want to see, and then maybe a definition you want to see. Then you can add another thing called define. Okay, so then it may be, definition will be there somewhere, you can see that it can be defined or something like that, a Bitcoin the definition ಇರ್ಬೋದು, ಅಥವಾ ಏನಾದರೂ ಥಿಯರಿ ಬೇಕಂತಂದರೆ ನೀವು ಥಿಯರಿ ಅಂತ ಆ್ಯಡ್ ಮಾಡ್ಕೋಬೋದು. I mean, Bitcoin is not a that way kind of, you have a theory, but then if you go for something else, okay. So then, this is how you will get narrow down to some more smaller number, okay. ಇಲ್ಲೇನು ಚೇಂಜ್ ಆಗಿಲ್ಲ, ಎಲ್ಲ ಕಡೆಗೂ ಅದು ರೆಫರ್ ಮಾಡ್ದಂಗಿದ್ದಾರೆ, ಅದಕ್ಕೋಸ್ಕರ ಅದೇ ಕಾನ್ಸ್ಟೆಂಟ್ ಆಗಿದೆ. ಅದು ಒಂದು ವೇ ಆಫ್ ಇಟ್, ಓಕೆ. ನೆಕ್ಸ್ಟ್ ಏನಂತಂದರೆ ನೀವು ಗೂಗಲಲ್ಲಿ ಸೈನ್ ಇನ್ ಮಾಡಿದರೆ, ಇಲ್ಲಿ ಸೈನ್ ಇನ್ ಮಾಡಿಲ್ಲ ಅಂದ್ಕೋತೀನಿ, ಮಾಡಿದರೆ ಇಲ್ಲೊಂದು ಆಪ್ಷನ್ ಇದೆಯಲ್ಲ ಸೇವ್ ಅಂತ, ಅದನ್ನು ನೀವು ಒತ್ಕೋಬೋದು, ಓಕೆ. ಈ ಆರ್ಟಿಕಲಲ್ಲಿ ಸೇವ್ ಅಂತ ಬಂದಾಗ ಇಟ್ ವಿಲ್ ಆಸ್ಕ್ ಯು ಟು ಸೇವ್ ಮಾಡ್ಕೊಳ್ಳೋಕೆ, ಎಲ್ಲ ಥೀಮ್ ವೈಸ್ ನೀವು ಸೇವ್ ಮಾಡ್ಕೋಬೋದು ನೀವು ಒಂದು ಆರ್ಟಿಕಲ್ ಆಗಿ, ಓಕೆ. ದೆನ್ ಯು ಕ್ಯಾನ್ ಕ್ರಿಯೇಟ್ ಎ ಫೋಲ್ಡರ್ ಆ್ಯಂಡ್ ಲೆಟ್ಸ್ ಮೇ ಬಿ ಅಸ್ ಬಿಟ್ಕಾಯಿನ್ ಥಿಯರಿ ಅಂತ ಇಟ್ಕೋಬೋದು ಫಾರ್ ಎಕ್ಸಾಂಪಲ್, ಓಕೆ. ಸೊ ಆ ಥರ ನೀವು ಆ್ಯಡ್ ಸೇವ್ ಮಾಡ್ಕೊತ ಹೋಗ್ಬೋದು ಹಿಂಗೆ, ಅದರೊಳಗೆ ನೆಕ್ಸ್ಟ್ಗೆ ಹಾಕಿದ್ರೆ 2 ಆರ್ಟಿಕಲ್ ಅದರೊಳಗೆ ಸೇವ್ ಆಗಿರ್ತಲ್ಲಿ, ಓಕೆ. ಸೊ ಒಂದೇನಂದರೆ ಫಾರ್ ಫ್ಯೂಚರ್ ರೆಫರೆನ್ಸ್. ಆಮೇಲೆ ನೀವು ಮೈ ಲೈಬ್ರರಿ ಅಂತ ಹೋಗಿ ನೋಡಿದ್ರೆ ಫಾರ್ ಎಕ್ಸಾಂಪಲ್ ನೋಡಿ 2 ಆರ್ಟಿಕಲ್ ಸೇವ್ ಆಗಿದೆ, ಅದರೊಳಗೆ ಬಿಟ್ಕಾಯಿನ್ ಥಿಯರಿ ಒಳಗೆ 2 ಆರ್ಟಿಕಲ್ ಸೇವ್ ಆಗಿದೆ. ಯು ಕ್ಯಾನ್ ಹ್ಯಾವ್ ಯುವರ್ ಓನ್ ಥಿಂಗ್, ಓಕೆ. ಫಾರ್ ಎಕ್ಸಾಂಪಲ್ ಐ ವಿಲ್ ಕ್ರಿಯೇಟ್ ಅನದರ್ ಸಮಥಿಂಗ್ ಎಲ್ಸ್, ಮೇ ಬಿ social security. Okay, sorry, not there. All articles ಹೋಗಬೇಕು ವಾಪಸ್ಸು. ಸಣ್ಣ ಸೋಷಿಯಲ್ ಸೆಕ್ಯೂರಿಟಿ ಅಂತ ಹಾಕಬೇಕು. Something is not. No, that's what my library ಇರಬಾರ್ದು ಆ್ಯಕ್ಚುಲಾಗಿ. ಓಕೆ, ಸೊ ಸೋಷಿಯಲ್ ಸೆಕ್ಯೂರಿಟಿ ಅಂತ ಹಾಕಿದ ತಕ್ಷಣಕ್ಕೆ ನಿಮಗೆ ನೋಡಿ 67 ಲಕ್ಷ ಚಿಲ್ಲರೆ ಬಂದ್ಬಿಟ್ಟಿದೆ ಆರ್ಟಿಕಲ್. ಮತ್ತೆ you can narrow down on that, okay. Maybe you can mention pensions. So then it comes down to 7 lakh, right. That's how you can narrow the keywords. So the keywords are very very important. ಆಮೇಲೆ ಇದನ್ನು ನೀವು ಸೇವ್ ಮಾಡ್ಕೋಬೋದು, ಮತ್ತೆ ಅಗೇನ್ ಸೇವ್ ಮಾಡ್ಕೊಳ್ಳೋದು, ಓಕೆ. ಸೊ ದಿಸ್ ಇಸ್ ಅ ಒನ್ ವೇ. ಆ್ಯಂಡ್ ದೆನ್ ವೆನ್ ಯು ಓಪನ್ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ರೈಟಲ್ಲಿ ಏನು ಕಾಣಿಸ್ತಾ ಇದೆಯೋ ಇದೆಲ್ಲ HTML ಫಾರ್ಮಲ್ಲಿ ನೀವು ಫುಲ್ ಲೆಂತ್ ಓದ್ಬೋದು ಅಂತ ಇರುತ್ತೆ ಅದನ್ನು, ಓಕೆ. ಅದೇ ಇದು ನೋಡಿದ್ರೆ PDF ಫಾರ್ಮಲ್ಲಿ ನೀವು ನೋಡ್ಬೋದು ಅಂತ ಇರುತ್ತೆ, ಇನ್ನೂ ಕಾಣಿಸ್ತಿದೆ PDF ಅಂತ. ಫಾರ್ ಎಕ್ಸಾಂಪಲ್ ಇಫ್ ಯು ಓಪನ್ ಹಿಯರ್, ಆರ್ ಯು ಕ್ಯಾನ್ ಡೂ ದಟ್, ಸಾರಿ ಐ ಶುಡ್ ಅಂಟ್ ಹ್ಯಾವ್ ಡನ್ ಲೈಕ್ ದ್ಯಾಟ್. ರೈಟ್ ಕ್ಲಿಕ್ ಮಾಡಿಬಿಟ್ಟು ಓಪನ್ ಇನ್ ನ್ಯೂ ಟ್ಯಾಬ್ ಕೊಡಿ, ಆವಾಗ ಇದು ಒರಿಜಿನಲ್ ಹಂಗೆ ಇರುತ್ತೆ ಸರ್ಚು, ಪಕ್ಕದ ಟ್ಯಾಬಲ್ಲಿ ಅದು ಓಪನ್ ಆಗುತ್ತೆ, ಓಕೆ. ಸರಿ, ಏನೋ ನೀವು ಬೇರೆ ಡಿಸ್ಕಷನ್ ಮಾಡ್ತೀರಾ ಅನ್ಸುತ್ತೆ, ಅದೇ ನೋಡ್ಕೋತಾ ಇದ್ದೀರಾ, ಓಕೆ ಸರಿ, ಚೆಕ್ ಮಾಡ್ತಾ ಇದ್ದೀರಾ, ಓಕೆ ಗುಡ್ ಗುಡ್ ಗುಡ್. ಸೊ ಈ ಥರ ಓಪನ್ ಆಗತ್ತೆ ಹಿಂಗೆ. ಆವಾಗ ಇಲ್ಲಿ ನೋಡಿದ್ರೆ ನೀವು ಕ್ವಿಕ್ಕಾಗಿ ನೋಡ್ಬೋದು, ಇದು ಪೆನ್ಷನ್ ಬಗ್ಗೆ ಇದೆ, ಸೋಷಿಯಲ್ ಸೆಕ್ಯೂರಿಟಿ ಬಗ್ಗೆ ಇದೆ, ಅಬ್ಸ್ಟ್ರಾಕ್ಟಿಗೆ ಓದ್ಕೋಬೋದು ಇದನ್ನು ಏನಿದೆ ಅಂತ. ಸೊ ಇದು ನಿಮ್ಗೆ ಸಂಬಂಧಪಟ್ಟಿದ್ದು ಯೂಸ್ಫುಲ್ ಆದರೆ ದೆನ್ ಯು ಕ್ಯಾನ್ ಡೌನ್ಲೋಡ್ ದಿಸ್ ಆರ್ಟಿಕಲ್ ಆ್ಯಂಡ್ ಸೇವ್ ಇಟ್ ಆಲ್ಸೋ ದ ಕಂಪ್ಯೂಟರ್, ಆರ್ ಲೆಟ್ ಮಿ ಡೂ ಫಾರ್ ಟೈಮ್ ಬೀಯಿಂಗ್ ಫಾರ್ ಕಂಪ್ಯೂಟರ್ ಬಿಕಾಸ್ ಐ ವಾಂಟ್ ಟು ಶೋ ಯು ಸಮಥಿಂಗ್ ಎಲ್ಸ್. ಅವನ್ನೆಲ್ಲ ಒಂದು ಫೋಲ್ಡರ್ ಲಿಟ್ರೇಚರ್ ಅಂತ ಹಾಕೊಂಡ್ಬಿಟ್ಟು ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡಿ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ದೆನ್ ಅದರೊಳಗೆ ಪೆನ್ಷನ್ ಅಂತ, ಮೇ ಬಿ ಪೆನ್ಷನ್ ಅಂತ ಹಾಕ್ಬಿಟ್ಟು ಇದನ್ನು ಸೇವ್ ಮಾಡ್ಕೊಂಡಿದ್ದೀವಿ, ಓಕೆ. ಸೊ ದಟ್ಸ್ ಒನ್ ವೇ ಆಫ್ ಡೂಯಿಂಗ್ ಇಟ್, ಓಕೆ. ವಾಟ್ ಎಲ್ಸ್ ಈಸ್ ದರ್ ಇನ್ ದಿಸ್ ಮೈ, ಅದೇ ಒಂದೇನಂದರೆ ನೀವು ಫೋಲ್ಡರಲ್ಲಿ ಡೌನ್ಲೋಡ್ ಆದರೂ ಮಾಡ್ಕೋಬೋದು ಅಥವಾ ಇಲ್ಲೇ ಮೈ ಲೈಬ್ರರಿಲಿ ಸೇವ್ ಆದರೂ ಮಾಡ್ಕೋಬೋದು. ಫೋಲ್ಡರ್ ಡೌನ್ಲೋಡ್ ಮಾಡಿದ್ರೆ ಮ್ಯಾಂಡಲಿಗೆ ಯೂಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ, ದಟ್ ಐ ಶೋ ಯು ಹೆಂಗೆ ಮಾಡ್ಬೋದು ಅಂತ. ಲೈಬ್ರರಿಲಿ ಇಲ್ಲೇ ಸ್ಟೋರ್ ಮಾಡಿಕೊಂಡ್ರೆ ನೀವು ಪ್ರತಿಯೊಂದು ಸತಿಗೆ ಅಬ್ಸ್ಟ್ರಾಕ್ಟ್ ಓಪನ್ ಮಾಡಿ ಅದು ರೆಲೆವೆಂಟ್ ಆದರೆ ಅದನ್ನು ಮತ್ತೆ ಸಬ್ ಫೋಲ್ಡರ್ ಮಾಡ್ಕೋಬೋದು ನಿಮ್ಗೆ ರೆಲೆವೆಂಟ್ ಅಂತ. ದೆನ್ ಈ ಥರ ಫಾರ್ಮ್ಯಾಟ್ ಎಕ್ಸೆಲಲ್ಲಿ ನೀವು ಆರ್ಟಿಕಲ್ ಓದ್ಬಿಟ್ಟು ಕಾಪಿ ಮಾಡ್ಕೋಬೇಕು ನಿಮ್ಗೆ ಬೇಕಾಗಿರೋದು, ಓಕೆ. ದಟ್ಸ್ ಹೌ ಒನ್ ಶುಡ್ ಡೂ ಇಟ್, ಓಕೆ. ಹಿಂಗೆ ನೆಕ್ಸ್ಟ್ ಹತ್ತೋತಾರೆ, ಅದು ನೆಕ್ಸ್ಟ್ ಪೇಜ್ ಕರ್ಕೊಂಡು ಹೋಗ್ತಾ ಇರುತ್ತೆ. ಯು ಕ್ಯಾನ್ ಚೇಂಜ್ ಯುವರ್ ಫಿಲ್ಟರ್. ಹಾಂ ಹೌದು,
ನೋಡ್ಬೋದು, ಖಂಡಿತ ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಆರ್ಟಿಕಲ್ ಇದೆ ನೋಡಿ. ಈಗ ನಾನು ಇಲ್ಲಿ ನೋಡಿ, ಈಗ 225 ಜನ ಮಾಡಿದಾರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇವ್ರು ಇಷ್ಟು ಜನ ನಿಮ್ಮ ಆರ್ಟಿಕಲ್ ಸೈಟ್ ಮಾಡಿದ್ದಾರೆ, ಅಂದರೆ ಆ ಆರ್ಟಿಕಲ್ ಸೈಟ್ ಆಗಿದೆ. ಹಂಗೆ ನಿಮ್ಮದು ಯಾವ ಆರ್ಟಿಕಲ್ ಇರುತ್ತೋ ಅಲ್ಲಿ ಎಷ್ಟು ನಂಬರ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಗಿವ್ ಯು ದ ಲಿಸ್ಟ್ ಆಫ್ ದ ಪೀಪಲ್ ಹು ಹವ್ ಸೈಟೆಡ್ ನಿಮ್ಮ ಆರ್ಟಿಕಲ್ ಅಂತ. ಅಲ್ಲಿ ಕ್ಲಿಕ್ ಮಾಡಬೇಕಾ, ಸೈಟೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತಾಗ ಲಿಸ್ಟ್. ನಾರ್ಮಲಿ ಏನಾಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್. ಪಬ್ಲಿಷರ್ ಏನಾದರೂ ನಿಮ್ಮ ಆರ್ಟಿಕಲ್ ಆನ್ಲೈನಲ್ಲಿ ಸರ್ಕ್ಯುಲೇಷನಲ್ಲಿ ಇಟ್ಟಿದ್ರೆ ದೆನ್ ಆಲ್ಸೋ ದೇ ವಿಲ್ ಡೂ ದ ಸೈಟೇಷನ್. ಓಕೆ, ಅಥವಾ ಈಗ ಉದಾಹರಣೆಗೆ ನಿಮ್ಮ ಆರ್ಟಿಕಲ್ ಒಂದು ಜರ್ನಲ್ ಬಂದಿರುತ್ತೆ, ಆ ಜರ್ನಲ್ ನನ್ನ ಲೈಬ್ರರಿಲಿ ಇರುತ್ತೆ, ನಾನು ಅದನ್ನು ಸೈಟ್ ಮಾಡಿರ್ತೀನಿ. ನಿಮ್ಮ ಆರ್ಟಿಕಲ್ ಹೆಸರು ಅಟ್ಲೀಸ್ಟ್ ಫುಲ್ ಆರ್ಟಿಕಲ್ ಇಲ್ಲ ಅಂದರೆ ನಿಮ್ಮ ಆರ್ಟಿಕಲ್ ಹೆಸರು ಎಲ್ಲ ಡಿಸ್ಪ್ಲೇ ಆಗ್ತಿದ್ರೆ ಆನ್ಲೈನಲ್ಲಿ ಗೂಗಲ್ ಕನೆಕ್ಟ್ ಮಾಡ್ಕೊಳುತ್ತೆ, ಈ ಆರ್ಟಿಕಲ್ ಇದೆ ಅಂತ ಕನೆಕ್ಟ್ ಮಾಡಿ ಸೈಟೇಷನ್ 1 ಅಂತ ಕೌಂಟ್ ಆಗುತ್ತೆ. ಈಗ ನಿಮ್ದೆಲ್ಲರಿಗೂ ಗೂಗಲ್ ಸ್ಕಾಲರ್ ಅಕೌಂಟ್ ಇದೆಯಾ? ಗೂಗಲ್ ಸ್ಕಾಲರ್ ಓಪನ್ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ ಅಲ್ಲಿ ನಿಮ್ದು ಎಷ್ಟು ಆರ್ಟಿಕಲ್ಗಳಿದ್ದಾವೆ. ಅಂದರೆ ಆ್ಯಡ್ ಮಾಡ್ಕೋಬೋದು, ಮ್ಯಾನ್ಯಲ್ ಆಗೋ ಮಾಡ್ಬೋದು, ಆಟೋಮೆಟಿಕ್ಗೂ ಆ್ಯಡ್ ಆಗುತ್ತೆ. ಸಮ್ಟೈಮ್ಸ್ ಎರರ್ ಆಗುತ್ತೆ, ಯಾಕೆ ಸೇಮ್ ನೇಮ್ ಇದ್ದರೆ ಬೇರೆ ಬೇರೆ ಡಿಸಿಪ್ಲಿನಲ್ಲಿ ಅದು ಒಂದು ಆ್ಯಡ್ ಆಗಿರುತ್ತೆ, ನೀವು ಡಿಲೀಟ್ ಮಾಡ್ಕೋಬೇಕು. ಆಮೇಲೆ ಪ್ರತಿಯೊಂದು ಆರ್ಟಿಕಲು ಎಷ್ಟು ಜನ ಸೈಟ್ ಮಾಡಿದ್ದಾರೆ ಅಂತ ನಿಮ್ಗೆ ನಂಬರ್ ಕಾಣಿಸ್ತಾ ಇರುತ್ತೆ. ಟೋಟಲ್ ಗೂಗಲ್ ಸ್ಕಾಲರ್ ಸೈಟೇಷನ್ನು ತೋರಿಸ್ತಾ ಇರುತ್ತೆ ನಿಮಗೆ. ಸರ್ ಏನು ಸರ್? ಆಯ್ತು ಸರ್. ಓಕೆ, ನಿಮ್ದು ಯು ಆರ್ ಇಂಟ್ರೆಸ್ಟೆಡ್ ಇನ್ ಒನ್ ಥಿಂಗ್. ಓಕೆ, ಸರ್ಟನ್ಲಿ. ಓಕೆ, ಬೇಜಾರು ಮಾಡ್ಕೊಬಿಡಿ ಅಕಸ್ಮಾತ್ ಅದು ಬಂದಿಲ್ಲ ಅಂದರೆ. ಓಕೆ ಓಕೆ ಓಕೆ, ಕಂಪೇರ್ಡ್ ಅಚ್ಚಾ ಸೆಲ್ಫ್ ಸೈಟೇಷನು ಬಂದಿರುತ್ತೆ. ಸಪೋಸ್ ನೀವೇ ಮಾಡ್ಕೊಂಡಿದ್ರು ಬಂದಿರುತ್ತೆ. ಓಕೆ ಓಕೆ SRS ಟ್ರಾವೆಲ್ಸಾ? ಓಕೆ, ಇದೆಲ್ಲ ನಿಮ್ಗೆ ಎಜುಕೇಷನ್ ಕೊಟ್ಟಂಗೆ ಆಗಿದೆ, ನಿಮ್ಮ ಪೇಪರ್ ಬಗ್ಗೆ ಅವೇರ್ನೆಸ್ಸು ಇದೆ. ಯಾವುದು ಸರ್? ಓಕೆ, ಇದೇ ಮೂರೇ ಪೇಜ್ ಸರ್ ಇರೋದು. ಸೊ 3 ಪೇಜಲ್ಲಿ ಎಲ್ಲ ಬಂದಿರುತ್ತೆ ನೋಡಿರಿ. ಓಕೆ. ಕೋಲನ ಏನಿಲ್ವಾ? ಓಕೆ, ಗೆಟ್ ನಿಮ್ಮ ಒಬ್ಬರದೇ ಬಂತು ನೋಡಿ. ಓಕೆ, ಇವಾಗ ಸೈಟೆಡ್ 1 ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಒಂದು ನಿಮಿಷ, ಏನಿದು ಮೌಸೇ ಹೋಗ್ತಿಲ್ಲ, ಭಾಳ ಸಸ್ಪೆನ್ಸ್ ನಿಮ್ಮದು. ಇವ್ರು ನೋಡಿ, MS ಇಸ್ಲಾಂ ಆ್ಯಂಡ್ AR ಖಾನ್ ಅನ್ನೋರು ನಿಮ್ದು ಆರ್ಟಿಕಲ್ ಸೈಟ್ ಮಾಡಿದ್ದಾರೆ. ಇರ್ಬೋದು ಸೊ ನೀವು ಇಂಟರ್ನ್ಯಾಷನಲ್ ರೆಕಗ್ನೈಸ್ ಆಗಿರ್ಬೋದು. ಇಲ್ಲ ಅವರ ಆರ್ಟಿಕಲಲ್ಲಿ ನಿಮ್ದೊಂದು ಅಂಶನ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ನಿಮ್ದೇನು ಹೆಸರು, ನಿಮ್ದು ಅದ್ರೊಳಗೆ ಕರುಣೇಶ್ ಕುಮಾರ್ ಅವ್ರದ್ದು ಆರ್ಟಿಕಲ್ ಈ ಥರ ಹೇಳ್ತಿದೆ ಅಂತ ಎಲ್ಲೋ ಒಂದು ಸೆಂಟೆನ್ಸಲ್ಲೋ ಒಂದು ಲೈನಲ್ಲೋ ಹಾಕಿರ್ತಾರೆ, ಅದಕ್ಕೆ ಅದು ಬಂದಿರುತ್ತೆ ನಿಮಗೆ ರೆಫರೆನ್ಸು. ಯಾವ ರೆಫರೆನ್ಸಲ್ಲಿ? ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಈ ಆರ್ಟಿಕಲ್ ಇದೆ ಅಲ್ಲಲ್ಲ, PDF ಇದೆ, ಇದನ್ನು ಓಪನ್ ಮಾಡ್ಕೋಬೋದು. ತಡೀರಿ, ಇದನ್ನು ಓಪನ್ ಮಾಡೋಣ. ಸರ್, ಅವರು ತುಂಬ ಜನ ಚೆನ್ನಾಗಿದೆ ಅಂತ ಹೇಳಿದಾರಲ್ಲ, ಅದನ್ನ ಪಬ್ಲಿಷಾಗಿ ಆಗ್ತಿರ್ಬೋದು. ಓನ್ಲಿ ಪಬ್ಲಿಷ್ ಆರ್ಟಿಕಲ್ಗಂತ ಇವಾಗ ನಾನು ಇವತ್ತು ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೈಟೇಷನ್ ಮಾಡ್ತಾ ಇದ್ದೀನಿ. ನಾನು ಪಬ್ಲಿಷ್ ಮಾಡಿದೆ 2 ವರ್ಷ ಆದಮೇಲೆ, ನಿಮ್ಗೆ 2 ವರ್ಷವರೆಗೂ ಕಾಯ್ಬೇಕಾಗತ್ತೆ ಅದೇನಂತ. ಬಿಕಾಸ್ ಇಟ್ಸ್ ನಾಟ್ ಇಮಿಡಿಯೇಟ್ಲಿ ಅಲ್ಲ, ಪಬ್ಲಿಷ್ಡ್ ಮಾತ್ರ. ಓಕೆ, ನಿಮ್ಮದು ಸೆಕೆಂಡ್ ನೇಮ್ ಏನು ಸರ್? ಇದು ಸೆಕೆಂಡ್ ನೇಮ್ ಏನು? ಕರುಣೇಶ್ ಏನು? ಕುಮಾರ್ ಅಂತ ಇರುತ್ತೆ ಹಂಗಿದ್ರೆ. ಇಲ್ವಲ್ಲ ಇಲ್ಲಿ. ಇಲ್ವಲ್ಲ ಇದ್ರೊಳಗೇನೋ ಇದಾ?
ಅದೇ ಅಲ್ಲ ಹಾಂ. ಸೊ ನಾಗರಾಜು ಇಸ್ ಬಂದೆ ಓಕೆ, ನಾಗರಾಜಲ್ಲಿ ನೋಡಬೇಕು ಫಸ್ಟ್ ಆಥರ್ದು ಸೆಕೆಂಡ್ ನೇಮ್ ಇಟ್ಕೊಂಡಿರ್ತಾರೆ. ಸೊ ವಿ ಹ್ಯಾವ್ ಟು ಚೆಕ್ ದೇ. ಯಾ, ಸೊ ಇಲ್ಲಿ ನೋಡಿ ಗ್ಲೋಬಲ್ ರಿಸರ್ಚ್ ಅನಾಲಿಸಿಸ್ ಜರ್ನಲಲ್ಲಿ ನಾಗರಾಜ್ ಬಿ ಆ್ಯಂಡ್ ಕುಮಾರ್ ಕೆ. ಓಕೆ, ಅಲ್ಲಿ 2 ಕಡೆ ನಿಮ್ಮ ಸೈಟ್ ಮಾಡಿದ್ದಾರೆ. ಏನೇನು ಸೈಟ್ ಮಾಡಿದ್ದಾರೆ ಅಂತ ನಾವು ನೋಡಿದ್ವಲ್ಲ ಈಗ. ಫಸ್ಟ್ ಬಂದ್ಬಿಟ್ಟು ಈ ಸೆಂಟೆನ್ಸ್ ಎಲ್ಲ ಕೇಳಿ ನೋಡಿ. Nagaraj and Kumar identified that employees' perception analysis depends to a great extent on managers. Managers ಮೇಲೆ ಅವಲಂಬ ಆಗಿದೆ. Who perform the functions of planning, organizing, staff leading and controlling. ಆಮೇಲಿಂದ they determine the employees' perception on their own employment, work conditions, commitment, as well as the verified the significance of differences about the chosen characteristics. ಅದು ಒಂದು ಸೈಟೇಷನ್ ಆಯಿತು, ಅಂದರೆ ಒಂದು ರೆಫರೆನ್ಸ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಬಂದ್ಬಿಟ್ಟು ಇಲ್ಲೇನೋ ಒಂದು ಮಾಡ್ಯಾರ, ರಿಸರ್ಚ್ ಗ್ಯಾಪ್. ನಿಮ್ಮದು ನೋಡಿ, ಡಿಡ್ ನಾಟ್ ಅನಲೈಸ್ ದ ಎಫೆಕ್ಟ್ ಆಫ್ ಕಾಂಪೆನ್ಸೇಷನ್ ಆ್ಯಂಡ್ ಬೆನಿಫಿಟ್ ಪ್ಯಾಕೇಜ್ ಆನ್ ದ ಎಂಪ್ಲಾಯಿ ಪರ್ಸೆಪ್ಷನ್. ನೀವು ಅನಲೈಸ್ ಮಾಡಿಲ್ಲ ಅಂತ ಗ್ಯಾಪಲ್ಲಿ. ಸೊ ದಟ್ಸ್ ಹೌ ದೇ ಆರ್ ಐಡೆಂಟಿಫೈಯಿಂಗ್ ದ ಗ್ಯಾಪ್ಸ್ ಆಫ್ ಡಿಫ್ರೆಂಟ್ ಸ್ಟಡಿ, ದೆನ್ ದೇ ಆರ್ ಜಸ್ಟಿಫೈಯಿಂಗ್ ದೇರ್ ಸ್ಟಡಿ. ಇದೆಲ್ಲ ಗ್ಯಾಪ್ಗಳಿದ್ದಾವೆ ಇಂತಿಂಥ ಸ್ಟಡೀಲಿ, ನಾವು ನಮ್ದು ಇದು ಮಾಡ್ಕೋತಿದ್ದೀವಿ ಅಂತ ಅವರು ದೇ ಆರ್ ಜಸ್ಟಿಫೈಯಿಂಗ್ ಇಟ್. ಓಕೆ ಓಕೆ ಅಲ್ಲ. ಸೊ ಇವ್ರು ಯಾರಾದರೂ ನೀವು ಅದೇ ಟಾಪಿಕಲ್ಲಿ ಮಾಡಿದ್ರೆ ಅವ್ರ ಆರ್ಟಿಕಲ್ ಸೈಟ್ ಮಾಡಿಬಿಡಿ, ಯು ವಿಲ್ ಫೀಲ್ ಹ್ಯಾಪಿ. ಓಕೆ, ಸೊ ವಿಲ್ ಕಮ್ ಬ್ಯಾಕ್. ಸೊ ಇದು ಐ ಥಿಂಕ್ ದಟ್ಸ್ ಇಟ್ ಅಬೌಟ್ ದಿಸ್ ಗೂಗಲ್ ಸ್ಕಾಲರ್ ಬಗ್ಗೆ. ಇಲ್ಲಿ ನಿಮ್ಮ ಬೇಜಾನ್ ಆರ್ಟಿಕಲ್ ಸಿಗುತ್ತೆ, ಯು ಕ್ಯಾನ್ ಅಕಾರ್ಡಿಂಗ್ಲಿ ಗೋ ಆ್ಯಂಡ್ ದೆನ್ ಲುಕ್ ಫಾರ್ ಇಟ್. ಓಕೆ, ಐ ಡೋಂಟ್ ನೋ ವಾಟ್ಸ್ ನಾಟ್ ಕರೆಕ್ಟ್. ಹಾಂ, ಏನು ನಿಮ್ಮದು ಹೊಸ ಆಚೆಗೆ ಬರ್ತಾ ಇಲ್ಲಲ್ಲ ಅದು. ಯಾ, ಬಟ್ ಇಟ್ ಶುಡ್ ಹ್ಯಾವ್ ಕಮ್, ಇಲ್ಲಿಗೆ ಬಂದ್ಬಿಡ್ಬೇಕಿತ್ತು ಆ್ಯಕ್ಚುಲಾಗೆ ಬೈ ಆರ್ಟಿಕಲ್ಸ್ ಅಂದರೆ ಬರಬೇಕಿತ್ತು. ಇದನ್ನು ಅಪ್ಪತ್ತಲ್ಲ. ಓಕೆ, ಸೊ ಇನ್ನೂ ಏನಾದರೂ ಇದೆಯಾ ಇದ್ರೊಳಗೆ ಕೇಳೋ ಪ್ರಶ್ನೆ ಇದರೊಳಗೆ? ಹಾಂ, ಅದೇ ಯಾ. ಸೊ ಇದರೊಳಗೆ ಗೂಗಲ್ ಸ್ಕಾಲರ್ ಅಷ್ಟೆಲ್ಲ ಏನಾದರೂ ಇದೆಯಾ ನಿಮ್ಗೆ ಕೇಳೋದು? ಸೇವ್ ಮಾಡ್ಕೋಬೋದು, ಡೌನ್ಲೋಡ್ ಮಾಡ್ಕೋಬೋದು, ಸೇವ್ ಇಟ್ ಟು ಲೈಬ್ರರಿ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಗೋ ಬೈ ದಿಸ್ ಸೈಟೇಷನ್, ಹೈಲಿ ಸೈಟೆಡ್. ನೀವೆಲ್ಲ ಸೈಟ್ ಮಾಡಿಲ್ಲ ಹಂಗಂದು ಮಾತ್ರಕ್ಕೆ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಬಟ್ ಯು ಶುಡ್ ನಾಟ್ ಓವರ್ಲುಕ್ ದ ಹೈಲಿ ಸೈಟೆಡ್ ಆರ್ಟಿಕಲ್ಸ್ ಅಂತ. ಅದನ್ನು ನಿಮ್ಮ ರಿಸರ್ಚಲ್ಲೂ ನೀವು ಇಂಟಿಗ್ರೇಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಯು ಕ್ಯಾನ್ ಲುಕ್ ಅಟ್ ದಿಸ್ ಸೈಡ್, ಏನೋ PDF HTML ಎಲ್ಲ ಇದ್ದರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇನ್ನೊಂದೆರಡು ಡೌನ್ಲೋಡ್ ಮಾಡೋಣ ಸೊ ದಟ್ ಇಟ್ಸ್ ಯೂಸ್ಫುಲ್ ಫಾರ್ ಅಸ್. ಇದನ್ನೇ ಡೌನ್ಲೋಡ್ ಮಾಡೋಣ, ಇಲ್ಲಿದೆಯಲ್ಲ ಇದು ಆಲ್ರೆಡಿ. ಸೊ ಸೊ ಎಂಪ್ಲಾಯಿ ಪರ್ಸೆಪ್ಷನ್ ಅಂತ ಇನ್ನೊಂದೊಂದು ವೆರಿ ಡಿಫಿಕಲ್ಟ್ ಟು ವರ್ಕ್ ಫ್ರಮ್ ಹಿಯರ್ ಅಂತ ಸೇವ್ ಮಾಡ್ಕೊಂಡಿದ್ದೀವಿ ಈಗ. ಓಕೆ, so I'll go back to my slide so that I can show you the Mendeley. I have to slide show. Okay. ಸೊ ಇಲ್ಲೂ ಕೂಡ ನೀವು ಆರ್ಟಿಕಲ್ನ ಸರ್ಚ್ ಮಾಡ್ಬೋದು. ಸೇಮ್ ವೇ ಇಫ್ ಯು ಸರ್ಚ್ ಹಿಯರ್, ಸಿ ದೇ ಸರ್ಚ್ ಓವರ್ 100 million ಕ್ರಾಸ್ ಪಬ್ಲಿಷರ್ ಆರ್ಟಿಕಲ್ಸ್ ಆ್ಯಂಡ್ ಕೌಂಟಿಂಗ್ ಅಂತ ಇದೆ. ಫಸ್ಟ್ ಥಿಂಗ್ ಏನಂದರೆ ಇದು ವೆಬ್ಸೈಟು mendeley.com ಅಂತ. ಸೊ ಇಲ್ಲಿ ನೀವು ಸರ್ಚ್ ಮಾಡ್ಕೋಬೋದು. ಬಟ್ ಯೂಶಲಿ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ ನೀವೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ. ಸೊ ಇಲ್ಲಿ ನಿಮ್ಮ ಇಮೇಲ್ ID ಕೊಟ್ಕೋಬೇಕು. ಸೊ ಯಾರಾದರೂ ಕೊಡ್ತೀರಾ ನಿಮ್ಮ ಇಮೇಲ್ ID? ಅಫ್ಕೋರ್ಸ್ ನಾನೇನು ಕ್ರಿಯೇಟ್ ಮಾಡಲ್ಲ, ಬಟ್ ಜಸ್ಟ್ ಎಂಟ್ರ್ ಮಾಡೋಕ್ಕೆ. ಓಕೆ, ಹಾಂ ಹಾಂ, ಓಕೆ. ದೆನ್ ಐ ವಿಲ್ ಕಾಲ್ ಯು ಫಾರ್ ದ ಪಾಸ್ವರ್ಡ್. ವಾಟ್ ಇಸ್ ದ ಇಮೇಲ್? ಕ್ಯಾನ್ ಯು ಕಮ್ ಆನ್ ದೆನ್ ಎಂಟರ್? ಯಾ, ಇಫ್ ಯು ಹ್ಯಾವ್ ಆಲ್ರೆಡಿ ದೆನ್ ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ದೆನ್ ಕ್ರಿಯೇಟ್ ಅಂತ ಹಾಕ್ಬಿಟ್ಟು ಇಲ್ಲಿ ಇಮೇಲ್ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಜಸ್ಟ್ ಟು ಶೋ, ಲೆಟ್ಸ್ ಸೇ ಏನೋ ಒಂದು ಯಾಹೂ ಅಂತ ಹಾಕಿದ್ರೆ ಜಸ್ಟ್ ಟು ಶೋ ಯು. 1 ಸೆಕೆಂಡ್. ನೆಕ್ಸ್ಟ್ ಅಂತ ಕೊಟ್ಟರೆ ಇವಾಗ ಕೇಳುತ್ತೆ ನಿಮಗೆ ಗೀವನ್ ನೇಮ್ ಕೊಡಿ ಅಂತ ಕೇಳುತ್ತೆ. ಫ್ಯಾಮಿಲಿ ನೇಮ್ ಬೇಕಾದರೆ ಕೊಡ್ಬೋದು. ದೆನ್ ಪಾಸ್ವರ್ಡ್ ಸೆಟ್ ಮಾಡೋಕ್ಕೆ ಹೇಳುತ್ತೆ. ಅದಾದಮೇಲೆ ರಿಜಿಸ್ಟರ್ ಅಂತ ಕೊಟ್ಕೊಂಡ್ರೆ ಆಯ್ತು ಅಷ್ಟೇ. ಸೊ ನೀವು ಸ್ಟ್ರೈಟ್ ಅವೇ ಲಾಗಿನ್ ಕ್ರಿಯೇಟ್ ಆಗುತ್ತೆ ಅಕೌಂಟ್. ಒಂದು ನಿಮ್ಮ ಗೂಗಲ್ IDಗೂ ಕೊಟ್ಕೋಬೋದು ಅಫಿಷಿಯಲ್ ಅಂತ. ಯಾ, ಸೊ ಯು ಕ್ಯಾನ್ ಜಸ್ಟ್ ಕ್ಲಿಕ್ ದಟ್ ಐ ಆಲ್ರೆಡಿ ಹ್ಯಾವ್ ಎನ್ ಅಕೌಂಟ್.
ಸೊ ಮ್ಯಾಂಡಲೇ ಅಷ್ಟೊಂದು ಯೂಸ್ ಮಾಡಲ್ಲ ಅನ್ಸುತ್ತಲ್ಲ, ಯೂಸ್ ಮಾಡ್ತಿಲ್ಲ. ಓಕೆ, ಅಫ್ಕೋರ್ಸ್ ಈಗ ಇನ್ನು ಫಾರಿನ್ ಕಂಟ್ರೀಸ್ ದೇ ಆರ್ ಯೂಸಿಂಗ್ ಸಮಥಿಂಗ್ ಕಾಲ್ಡ್ ಝೆಟೇರೋ ಅಂತ, ದಟ್ ಈಸ್ ಆಲ್ಸೋ ಇಸ್ ದೇರ್. ಇಟ್ಸ್ ಆಲ್ಸೋ ಲೈಕ್ ಏನೋ ರಿಸರ್ಚ್ ವೆರಿ ವೆಲ್ ಆರ್ಗನೈಸ್ಡ್ ಅಂತೆಲ್ಲ. ಬಟ್ ಅದನ್ನೇನಂದರೆ ನೀವು ಎವ್ರಿ ಡೇ ಕೆಲಸ ಮಾಡ್ತಿದ್ರೆ ಯು ವಿಲ್ ಗೆಟ್ ಎ ಗುಡ್ ಹೋಲ್ಡ್ ಆಫ್ ಇಟ್ ಆ್ಯಂಡ್ ದೆನ್ ಔ ಟು ಆರ್ಗನೈಸ್ ಎವ್ರಿಥಿಂಗ್. ಸೊ ಫಸ್ಟ್ ಟೈಮಲ್ಲಿ ನೋಡಿದಾಗ ಏನಪ್ಪ ಇದು ಹಿಂಗಿದೆ ಅಂತ ಅನಿಸ್ಬೋದು. ಈಗ ಹೆಂಗೆ ಗೂಗಲ್ ಸ್ಕಾಲರ್ ತುಂಬ ಈಸಿ ಆಗ್ಬಿಟ್ಟೆ ನೋಡೋದು, ಹಾಗೆ ಆಗ್ಬೋದು. ಓಕೆ, ನೆವರ್ ಯು ಡೋಂಟ್ ವಾಂಟ್ ಟು ಸೇವ್ನಾ, ನೆವರ್ ಹಾಕ್ಬಿಡಿ, ಸೇವ್ ಬೇಡ ಅಂತ. ಯಾ, ಓಕೆ, ಥ್ಯಾಂಕ್ ಯು. ಓಕೆ, ಸೊ ನೀವು ಒಂದ್ಸತಿ ಲಾಗಿನ್ ಆದಾಗ ಈ ಥರ ಬರುತ್ತೆ, ನಿಮ್ಮ ಹೆಸರು ಲಾಗಿನಲ್ಲಿ ಕಾಣಿಸ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ವಿದ್ಯಾ ಭಟ್ ಅವ್ರ ಮೇಡಮ್ದಲ್ಲಿ ಕಾಣಿಸ್ತಾ ಇದೆ. ಸೊ ದೆನ್ ಇಟ್ ವಿಲ್ ಸೇ ವೆಲ್ಕಮ್ ಟು ಮ್ಯಾನ್ಯಲಿ, ದೆನ್ ಯು ಕ್ಯಾನ್ ಸರ್ಚ್ ದ ಆರ್ಟಿಕಲ್. ಓಕೆ, ಸೊ ಲೆಟ್ ದ ಸರ್ಚ್ ದ ಸಿಮಿಲರ್ ವೇ ದಟ್ ವಾಟ್ ವಿ ವರ್ ಡೂಯಿಂಗ್ ದೇರ್. ಓಕೆ, ಲೆಟ್ ಸಿ ಹೌ ಇಟ್ ಕಮ್ಸ್ ಇನ್ ಹಿಯರ್. ಓಕೆ, ಸೊ ಏನು ಹಾಕೋಣ, ಫಸ್ಟು ಸೇಮ್ ಚೈಲ್ಡ್ ಲೇಬರ್ ಹಾಕಿ ನೋಡೋಣ ಏನು ಬರುತ್ತೆ ಅಂತ. ಸೊ ಇಲ್ಲೂ ಕೂಡ ನಿಮಗೆ ಒಂದು 50,000 ರಿಸಲ್ಟ್ ಬಂದಿದೆ. ಸೊ ಮೇ ಬಿ ಸೇಮ್ ಆರ್ಟಿಕಲ್ಸು ಬರ್ಬೋದು ಅಥವಾ ಡಿಫ್ರೆಂಟ್ ಆರ್ಟಿಕಲ್ಸ್ ಬರ್ಬೋದು, ಬಿಕಾಸ್ ಇಟ್ಸ್ ಕನೆಕ್ಟೆಡ್ ಟು ಇಂಟರ್ನ್ಯಾಷನಲ್ ಜರ್ನಲ್ ಎಲ್ಲ ಇರುತ್ತಲ್ಲ. ಆಮೇಲೆ ನೀವು ಇಲ್ಲೂ ಕೂಡ ಸೆಗ್ರಿಗೇಷನ್ ನೋಡ್ಬೋದು. ನೋಡಿ, 2020ಕ್ಕೆ 2,000 ಚಿಲ್ಲರೆ ಆರ್ಟಿಕಲ್ ಇದೆ, 2021ಕ್ಕೆ ಇನ್ನೊಂದು 1,000 ಇಷ್ಟಂತ ನಿಮಗೆ ಯು ಕ್ಯಾನ್ ಗೋ ಬೈ ಇಯರ್ ವೈಸ್. ಅದನ್ನೇ ನೀವು ಮತ್ತೆ ನ್ಯಾರೋ ಡೌನ್ ಮಾಡ್ಕೋಬೋದು ನಿಮ್ಮ ಫೋಕಸ್ಸು. ನಾನು ಬರೀ ಫಸ್ಟು 2020 ನೋಡಿಬಿಟ್ಟು ಆಮೇಲಿಂದ 2021ಕ್ಕೆ ಬರ್ತೀನಿ ಅಂತಲೂ ನೋಡ್ಕೋಬೋದು, ಅದರ ಮಾಡ್ಬೋದು. ಆಮೇಲಿಂದ ಯು ವಿಲ್ ಆಲ್ಸೋ ಹ್ಯಾವ್ ಅ ಸೈಟೇಷನ್ ಹಿಯರ್. ನೋಡಿ, ಯು ಕ್ಯಾನ್ ಸಿ ದಟ್ ಒನ್ ಹಿಯರ್. ಸೊ ಎಷ್ಟು ಜನ ಓದಿದ್ದಾರೆ, ಈಗ ನೀವು ಹೇಳಿದ್ರಲ್ಲ ನಿಮ್ಮದು ಆರ್ಟಿಕಲಲ್ಲಿ ರೀಡಿಂಗ್ ಮೇ ಬಿ ಜಾಸ್ತಿ ಇರ್ಬೋದು, ಎಷ್ಟೊಂದು ಜನ ಓದಿದ್ದಾರೆ, ಸೈಟೇಷನ್ನ ಟೈಮ್ ತೊಗೊಳ್ತಾ ಇದೆ ಯಾಕಂದರೆ ಪಬ್ಲಿಷ್ ಆಗಿಲ್ಲ ಆರ್ಟಿಕಲ್ ಅಂತ. ಸೊ ಅಲ್ಲಿ ನೋಡಿ 61 ಫಸ್ಟ್ ಆರ್ಟಿಕಲ್ ನೋಡಿದ್ರೆ ಸಮಥಿಂಗ್ ಒಂದು ಸೋಷಿಯಲ್ ನಾರ್ಮ್ಸ್ ಆ್ಯಂಡ್ ಫ್ಯಾಮಿಲಿ ಚೈಲ್ಡ್ ಲೇಬರ್ ಬಂದಿದೆ. 61 ರೀಡರ್ಸ್ ಹ್ಯಾವ್ ಡನ್, ಬಟ್ 4 ಸೈಟೇಷನ್ ಸೋ ಫಾರ್ ಆಗಿದೆ ಅಂತ. ಯು ಕ್ಯಾನ್ ಆಲ್ಸೋ ಗೋ ಬೈ ವಿತ್ ದಟ್ ಆ್ಯಂಡ್ ದೆನ್ ಆಲ್ಸೋ ಡೌನ್ಲೋಡ್ ದ ಆರ್ಟಿಕಲ್ಸ್. ಓಕೆ, ಆರ್ಟಿಕಲ್ಸ್ ಕೂಡ ಡೌನ್ಲೋಡ್ ಮಾಡ್ಬೋದು. ಆಲ್ಟರ್ನೇಟ್ ಈಸ್ ದಟ್ ಯು ಕ್ಯಾನ್ ಹ್ಯಾವ್ ಎ ಆ್ಯಡ್ ಟು ಲೈಬ್ರರಿ. ಬಿಫೋರ್ ಆ್ಯಡ್ ಟು ಲೈಬ್ರರಿ ನೀವೇನು ಮಾಡಬೇಕು ಅಂತಂದರೆ, you have to create your own one wait, okay, maybe it will come there, I suppose. Okay, let's say you want to add this to the library. Okay, so you have added, go to the library. You have already added several of that one. Okay, so okay, let me just, then what I do, I create a new collection. Okay, ಇಲ್ಲಿ ಏನು ಮಾಡಬೇಕು, ನೀವು ಥೀಮ್ ವೈಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಹ್ಯಾವ್ ಎ ಚೈಲ್ಡ್ ಲೇಬರ್ ಆಸ್ ಎ ಒನ್ ಆಫ್ ದ ಥೀಮ್. ಒಂದು ಕ್ರಿಯೇಟ್ ಮಾಡಿಕೊಂಡ್ರೆ ಎಲ್ಲ ಆರ್ಟಿಕಲ್ಸು ಚೈಲ್ಡ್ ಲೇಬರ್ ರಿಲೇಟೆಡ್ ಇದರೊಳಗೆ ಇರುತ್ತೆ ನಿಮಗೆ. ಓಕೆ, ದೆನ್ ವಿ ಗೋ ಬ್ಯಾಕ್ ಟು ದ ಸರ್ಚ್. ಬಂತ, ಅದು ಬಂದಿಲ್ವಲ್ಲ. ಏನಾಯಿತು? ಓಕೆ, ಇಟ್ ಹಸ್ ಕಮ್, ಸಾರಿ. ಓಕೆ, ಇಲ್ಲಿ ಬಂದಿದೆ. ಸೊ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಓಕೆ, ಇವಾಗ ನೀವು ವಾಪಸ್ ಮ್ಯಾಂಡಲಿಗೆ ಹೋಗಿ ಯು ಕ್ಯಾನ್ ಅಗೇನ್ ಸರ್ಚ್ ದಟ್ ಸೇಮ್ ಆಪ್ಷನಲ್ಲಿ. ಸೊ ಇವಾಗ ಫಸ್ಟ್ ಆರ್ಟಿಕಲ್ ಆಲ್ರೆಡಿ ಇನ್ ದ ಲೈಬ್ರರಿ, ಅದಕ್ಕೆ ಅದು ನಿಮಗೆ ವ್ಯೂ ಇನ್ ದ ಲೈಬ್ರರಿ ತೋರಿಸ್ತಾ ಇದೆ. ಇಟ್ಸ್ ನಾಟ್ ಶೋಯಿಂಗ್ ಯು ಆ್ಯಡ್ ಟು ದ ಲೈಬ್ರರಿ. ಫಾರ್ ಎಕ್ಸಾಂಪಲ್ ಸೆಕೆಂಡ್ ಆರ್ಟಿಕಲ್ ಯು ವಾಂಟ್ ಟು ಆ್ಯಡ್ ಇಟ್, ದಟ್ ಯು ಫೈಂಡ್ ಇಟ್ ಟು ಬಿ ಯೂಸ್ಫುಲ್. ವೆನ್ ಯು ಆರ್ ಕ್ಲಿಕ್ಕಿಂಗ್ ಆ್ಯಡ್, ಯೂಶಲಿ ಇಟ್ ಶುಡ್ ಶೋ ಯು ದ ಆಪ್ಷನ್ ಆ್ಯಕ್ಚುಲಿ. ಸೊ ಇಟ್ ಈಸ್ ರೀಸೆಂಟ್ಲಿ screen is also not fully visible. ಏನು ಗೊತ್ತಾ, ವೆನ್ ವಿ ಕ್ಲಿಕ್ ದ್ಯಾಟ್, ಇವಾಗ ಇತ್ತೀಚಿನ ಆರ್ಟಿಕಲ್ಸ್ ಎಲ್ಲ ಮೇಲೆ ಬಂದು ಕೂತಿದೆ ನೋಡಿ. ಸೋಷಿಯಲ್ ನಾರ್ಮ್ಸ್ ಆ್ಯಂಡ್ ಫ್ಯಾಮಿಲಿ ಚೈಲ್ಡ್ ದ ಪ್ರಿವಲೆನ್ಸ್ ಆಫ್ ದ ಫಸ್ಟ್ ಒನ್ ಇದೆಯಲ್ಲ, ಆವಾಗ ಮೇಲೆ ಬಂದು ಕೂತಿರುತ್ತೆ. ಇತ್ತೀಚಿನ ನೀವು ಸರ್ಚ್ ಮಾಡಿದ್ದು, ಡೌನ್ಲೋಡ್ ಮಾಡಿದ್ದನ್ನ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ದೆನ್ ಯು ಕ್ಯಾನ್ ಆರ್ಗನೈಸ್ ಆ್ಯಂಡ್ ದೆನ್ ಯು ಕ್ಯಾನ್ ಒನ್ ಸೆಕೆಂಡ್, ಯು ಕ್ಯಾನ್ ಆರ್ಗನೈಸ್, ಆ್ಯಡ್ ಟು ದ collection, then choose the child labor, then you add. Okay, so now when you look at the, so this is a sync that is happening. Okay, child labor ಹೋದರೆ ನಿಮಗೆ ಇಲ್ಲಿ ನಿಮಗೆ ಆಲ್ರೆಡಿ ಒಂದು ಆರ್ಟಿಕಲ್ ಕಾಣಿಸ್ತಾ ಇದೆ. ಓಕೆ, ಇವಾಗ ನೀವು ಆಲ್ರೆಡಿ ಇವ್ರು ಮಾಡಿರೋದ್ರಿಂದ, ಫಾರ್ ಎಕ್ಸಾಂಪಲ್ ಶಿ ಇಸ್ ಆಲ್ರೆಡಿ ಡನ್ ಆನ್ ವಿಮೆನ್ ಎಂಟರ್ಪ್ರೈಸಸ್, ಸಮ್ ಮೇ ಬಿ ಐ ಥಿಂಕ್ ಯು ಹ್ಯಾವ್ ಸ್ಕೀಮ್ಸ್, ಯು ಹ್ಯಾವ್ ಮೋರ್ ಐ ಥಿಂಕ್. ಓಕೆ, ಆರ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ಓಕೆ, ಲೆಟ್ಸ್ ಸೇ
let's say that madam has already done on financial inclusion articles. There are several articles ಆ ಥರ ಡೌನ್ಲೋಡ್ ಮಾಡಿ ಅಥವಾ ಆ್ಯಡ್ ಟು ಲೈಬ್ರರಿ ಅಂತ ಮಾಡ್ಬೋದು. ಇಲ್ಲಿ ಇನ್ನೊಂದು ಆಪ್ಷನ್ ಮಾಡ್ಬೋದು, ನಿಮ್ಮ ಕಂಪ್ಯೂಟ್ರಲ್ಲಿ ಆಲ್ರೆಡಿ ಹಂಡ್ರೆಡ್ಸ್ ಆಫ್ ಆರ್ಟಿಕಲ್ ಇದ್ದರೆ ಗೋ ಟು ಆ್ಯಡ್ ನ್ಯೂ ಫೈಲ್ಸ್ ಫ್ರಮ್ ದ ಕಂಪ್ಯೂಟರ್ ಅಂತ ಹೇಳ್ಬಿಟ್ಟು ಆವಾಗಲೇ ನಾನು ಅವಾಗಲೇ ಡೌನ್ಲೋಡ್ ಮಾಡಿದೆ ನೋಡಿ ನಿಮಗೆ ಒಂದು ಡೆಸ್ಕ್ಟಾಪ್ ಮೇಲೆ. ಓಕೆ, ಅದು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಮೇ ಬಿ ಸೋಷಿಯಲ್ ಸೆಕ್ಯೂರಿಟಿ ವಿ ಕ್ಯಾನ್ ಆ್ಯಡ್ ದಟ್ ಒನ್. ಓಕೆ, ಸೊ ಇಟ್ ಇಸ್ ಜಸ್ಟ್ ಅಪ್ಲೋಡಿಂಗ್ ಇಟ್ ಹಿಯರ್. ಮತ್ತು ಅದು ಕೂಡ ನೀವು ಸಪ್ರೇಟಾಗಿ ಒಂದು ಕ್ಯಾಟಗರಿನ ನೀವು ಚೇಂಜ್ ಮಾಡ್ಕೋಬೋದು ಅದನ್ನು. ಓಕೆ, ಸೊ ಇಟ್ ಹಸ್ ಆ್ಯಡೆಡ್ ದೇರ್, ಬಟ್ ಯು ನೀಡ್ ಟು ಚೇಂಜ್ ದ ಟು ಅ ಡಿಫ್ರೆಂಟ್ ಆರ್ಗನೈಸರ್. You can create a new one. It's not here. Then to create a new one, you have to go and then create a new collection. ಅಲ್ಲಿ ಮತ್ತೆ ನೀವು SS ಅಂತ ಹಾಕಿರ್ತೀನಿ ಟೈಮ್ ಬೀಯಿಂಗು, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕೋಬೋದು. ಮತ್ತು ಸೆಲೆಕ್ಟ್ ಮಾಡಿದ್ನ ಆರ್ಗನೈಸ್ ಹೋಗಿ ಆ್ಯಡ್ ಟು ದ ಕಲೆಕ್ಷನ್ ಅಂತ ಇಲ್ಲಿ ಬಂದಿರುತ್ತೆ ಈಗ. ಓಕೆ, ಈ ಥರ ನೀವು ಆ್ಯಡ್ ಮಾಡಿ ಒಂದು ಹಂಡ್ರೆಡ್ಸ್ ಆಫ್ ಆರ್ಟಿಕಲ್ಸ್ ಆ್ಯಡ್ ಮಾಡಿರ್ತೀರ. ದಟ್ಸ್ ಹೌ ಒನ್ ಕ್ಯಾನ್ ಡು. ಓಕೆ, ಯು ಆರ್ ವಿತ್ ಮೀ? ಕಷ್ಟ ಅನಿಸ್ತಾ ಇದೆಯಾ? ಇಲ್ಲಲ್ಲ? ಓಕೆ, ಇವಾಗ 100 ಆಫ್ ಆರ್ಟಿಕಲ್ಸ್ ಮಾಡಿದ್ಮೇಲೆ ಈಗ ಇದು ಫೈನಾನ್ಷಿಯಲ್ ಇನ್ಕ್ಲೂಷನ್ ನೋಡೋಣ. ಉದಾಹರಣೆಗೆ ನೀವೇ ಫೈನಾನ್ಷಿಯಲ್ ಇನ್ಕ್ಲೂಷನ್ ಬಗ್ಗೆ ಇದೆಲ್ಲ ಆರ್ಟಿಕಲ್ ಮಾಡಿರ್ತೀರ. ಹೌ ಟು ಸರ್ಚ್ ಹಿಯರ್ ಅಂತ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಆ್ಯಕ್ಚುಲಿ ಇಲ್ಲಿ ಏನು ಗೊತ್ತಾ, ಇಲ್ಲಿ ಸೈಡಲ್ಲಿ ನಮಗೆ ನೋಟ್ಸು ಅನೋಟೇಷನ್ ಎಲ್ಲ ಕಾಣಿಸ್ಬೇಕು. ಇಲ್ಲಿ ಸ್ಕ್ರೀನ್ ಚಿಕ್ಕದ, ಅದು ಏನೋ ಗೊತ್ತಲ್ಲ, ಅದು ಕಾಣಿಸ್ತಾ ಇಲ್ಲ ಅಲ್ಲಿ. ಇವಾಗ ಉದಾಹರಣೆಗೆ ಓಕೆ, ವಿಮೆನ್ ಇರಬೇಕು, ಫೈನಾನ್ಷಿಯಲ್ ಇನ್ಕ್ಲೂಷನ್ ನಿಮಗೆ ಬೇಕು ಅಂತ ಅಂದ್ಕೊಳ್ಳಿ. some keys are not effective. ನಾನು ಫೆದರ್ ಟಚ್ ಮಾಡ್ತಿದ್ದೀನಿ ಅನಿಸುತ್ತೆ. ಓಕೆ, ಸೊ ಅವರು ಈಗ ಡೌನ್ಲೋಡ್ ಮಾಡಿರೋಂಥ ಆರ್ಟಿಕಲ್ಸ್ ಎಲ್ಲನೂ ಅಲ್ಲಿ 3 ಆರ್ಟಿಕಲ್ ಮಾತ್ರ ಎಕ್ಸ್ಕ್ಲೂಸಿವ್ ರೆಫರೆನ್ಸ್ ಟು ವಿಮೆನ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಅದು ನ್ಯಾರೋ ಡೌನ್ ಆಗಿದೆ. ಸೊ ಆ ಥರ ನೀವು ಮಾಡ್ಬೋದು. ನೀವು ಹಂಡ್ರೆಡ್ಸ್ ಆಫ್ ಆರ್ಟಿಕಲ್ಸ್ ಡೌನ್ಲೋಡ್ ಮಾಡಿಕೊಂಡು ಒಂದು ಫೋಲ್ಡರ್ ಕಂಪ್ಯೂಟರ್ ಇಟ್ಕೊಳ್ಳಿ, ಅದನ್ನೆಲ್ಲ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ಕೋದು ಮ್ಯಾಂಡಲಿ, ಅಥವಾ ಮ್ಯಾಂಡಲಲ್ಲೇ ಹುಡ್ಕೊಂಬಿಟ್ಟು ಅಲ್ಲೂ ಕೂಡ ನೀವು ಆ್ಯಡ್ ಟು ದ ಲೈಬ್ರರಿ ಮಾಡ್ಕೋಬೋದು. ಆ ಥರ ಮಾಡಿದ್ರೆ ಈ ಥರ ಬಂದಿರುತ್ತೆ. ಇಲ್ಲಿ ಬಂದ ಮೇಲೆ ಇಲ್ಲಿ ಏನು ಗೊತ್ತಾ, ಫಾರ್ ಎಕ್ಸಾಂಪಲ್ ಈ ಆರ್ಟಿಕಲ್ ಯು ವಾಂಟ್ ಟು ರೆಫರ್. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ನೌ ಇಟ್ಸ್ ಓಪನಿಂಗ್. ಓಕೆ, ಇದು ಅಬ್ಸ್ಟ್ರಾಕ್ಟ್. ಓದಿ ಅಬ್ಸ್ಟ್ರಾಕ್ಟ್ ಫಸ್ಟ್ ಅಬ್ಸ್ಟ್ರಾಕ್ಟ್ ಹೋದಾಗ ಇದು ರಿಲೇಟೆಡ್ ಟು ಮೈ ಟಾಪಿಕ್ ಅಂತ ನಿಮ್ಗೆ ಅನಿಸಿದ್ರೆ ವಾಟ್ ಯು ಶುಡ್ ಡೂ ಇಸ್ ದಟ್ you should open the article. ಓಕೆ, ಈ ಥರ ಬಂದಿರುತ್ತೆ. ಈಗ ಇಲ್ಲಿ ಓದಿದಾಗ ನಿಮಗೆ ಯು ಫೀಲ್ ದ್ಯಾಟ್ ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್, ಲೆಟ್ಸ್ ಸೇ ದ್ಯಾಟ್ ಓಕೆ, ಈ ಸೆಂಟೆನ್ಸ್ ನೀವು ಸೈಟ್ ಮಾಡಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಆಗುತ್ತೆ. ಓಕೆ, ದೆನ್ ಯು ಹೈಲೈಟ್ ಇಟ್ ವಿತ್ ವಾಟ್ ಎವರ್ ಕಲರ್ ಯು ವಾಂಟ್. ಓಕೆ, ಆಮೇಲೆ ಅದನ್ನು ಸಿಂಕ್ ಮಾಡಿ. ಅಂದರೆ ಏನರ್ಥ ಅಂದರೆ ಈ ಆರ್ಟಿಕಲಲ್ಲಿ ನನಗೆ ಈ ಸೆಂಟೆನ್ಸು ನನಗೆ ಇಂಪಾರ್ಟೆಂಟ್ ಇದೆ ನನ್ನ ಆರ್ಟಿಕಲ್ಗೆ ಸೈಟ್ ಮಾಡೋಕ್ಕೆ ಅಂತ ನೀವು ಹಾಕಿ ಸಿಂಕ್ಡ್ ಅಂತ. ದೆನ್ ಯು ಕ್ಯಾನ್ ಗೋ ಟು ದ ನೋಟ್ಸ್. ಇಲ್ಲಿ ಬರಬೇಕತ್ತಲ್ಲ. ನೋ ಓಕೆ, ಸಾರಿ. ದೆನ್ ಯು ಹ್ಯಾವ್ ಟು ಮೆನ್ಷನ್ ಹಿಯರ್ ಆ್ಯಡ್ ಟು ದ ನೋಟ್ಬುಕ್. ಸೆಲೆಕ್ಟ್ ಮಾಡಿದ್ಮೇಲೆ ಆ್ಯಡ್ ಟು ದ ನೋಟ್ಬುಕ್ ಅಂತ ಹಾಕಬೇಕು. ಇಟ್ ವಿಲ್ ಕಮ್ ಇನ್ ಎ ಮಿನಿಟ್. ಏನಾದರೂ ಚೂಸ್ ಅ ಪೇಜ್. ಓಕೆ, ನೋ ಐ ಹ್ಯಾವ್ ಆಲ್ರೆಡಿ ಡನ್ ದಟ್. ಸಮ್ಟೈಮ್ಸ್ ಇಂಟರ್ನೆಟ್ ಸ್ಲೋ ಇರುತ್ತೆ ಅಷ್ಟೇ. ಈ ಥರ ನಾವು ಪ್ರತಿಯೊಂದು ಪೇಪರ್ ಓಪನ್ ಮಾಡಿ ಯಾವ್ಯಾವ ಬೇಕು ಅಂತ ಅಲ್ಲೇ ಸ್ಕ್ರೀನಲ್ಲಿ ನೋಡಿ ಅದನ್ನು ಹೈಲೈಟ್ ಮಾಡಿಕೊಂಡು ಯು ಕ್ಯಾನ್ ಟೇಕ್ ಇಟ್ ಟು ದ ನೋಟ್ಸ್. ಆ್ಯಡ್ ಟು ದ ನೋಟ್ ಅಂತ ಕೊಟ್ಟಾಗ ಈಗ ತೋರಿಸ್ತೀನಿ, ನೋಟಲ್ಲೆಲ್ಲ ಬಂದು ಕೂತಿರುತ್ತೆ. ಅದನ್ನು ನೀವು ವರ್ಡ್ಗೆ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಆಮೇಲೆ ಸೈಟೇಷನ್ ಕೂಡ ಕಾಪಿ ಪೇಸ್ಟ್ ಮಾಡ್ಬೋದು. ಯಾವುದಕ್ಕೆ ಯಾವ ಸೈಟೇಷನ್ ಅಂತ ಕನ್ಫ್ಯೂಷನ್ ಆಗಲ್ಲ. ಅಲ್ಲೇ ಕ್ಲಿಕ್ ಮಾಡಿಬಿಟ್ಟು ಅದೇ ಆಟೋಮೆಟಿಕ್ ತೋರಿಸುತ್ತೆ ನಿಮಗೆ. ಓಕೆ, ಲಾಸ್ಟ್ 0 minutes ಆಗಿದೆ ಅಂತ. ಲೆಟ್ಸ್ ಸಿ ವೆದರ್ ಇಟ್ ಇಸ್ ಕಮಿಂಗ್. ಇಟ್ ಇಸ್ ಸ್ಟಿಲ್ ನಾಟ್ ಇಟ್ ಕಮಿಂಗ್. ವೈ? Choose a page on your notebook and click the new page. Okay, let me see. No, but it should have happened here. Okay, sorry. Correct. ನೋಡಿಲ್ಲ, ಇದು ಕಾಣಿಸ್ತಿಲ್ಲ.
Okay, so now you can make some title, you can give a title. Okay, let's say that the women alla, so we make it that women and financial inclusion, FI anta hakirtini time being. Then you can add to the note. See, this is how it comes in. Then you can come, then you can go back. You can go back to the library, open the second paper, come to the info, read. So, in the second paper maybe you want to add this sentence, just a random agi nanu haagta irodu, neevu nodkolli nimage. Then you find this sentence to be useful for your topic, then you highlight it. No, it is not taken highlighted. ಈಗ add to the note. See, ನೋಡಿ ನಿಮ್ಮ ನೋಟ್ಸಲ್ಲಿ ಆಲ್ರೆಡಿ ಫಸ್ಟ್ ಪೇಪರಿಂದ ಈ ಸೆಂಟೆನ್ಸ್, ಸೆಕೆಂಡ್ ಪೇಪರಿಂದ ಈ ಸೆಂಟೆನ್ಸ್ ಅಂತ ಆಲ್ರೆಡಿ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪೇಪರ್ಗೆ ಹೋಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಪೇಪರ್ ಅದಕ್ಕೆ ಬಂದಿರುತ್ತೆ. ದೆನ್ ಇದನ್ನು ನಿಮ್ಗೆ ಆರ್ಟಿಕಲ್ನ ಯು ಕ್ಯಾನ್ ಸೇವ್ ಇಟ್ ಹಿಯರ್. ದೆನ್ ಒಂದು ನಿಮಿಷ, ಗೋ ಬ್ಯಾಕ್ ಟು ದ ನೋಟ್ಸ್. ಯು ಕ್ಯಾನ್ ಓಕೆ, ಇವಾಗ ಬಂತಲ್ಲ ಇಲ್ಲಿಗೆ ಹೋಗ್ಬಿಟ್ಟು ಎಕ್ಸ್ಪೋರ್ಟ್ ಪೇಜ್ ಆಸ್ RTF ರಿಚ್ ಟೆಕ್ಸ್ಟ್ ಫಾರ್ಮ್ಯಾಟ್ ಅಂತ ಓಪನ್ ಮಾಡಿದ್ರೆ ಇಟ್ ವಿಲ್ ಗೆಟ್ ಸ್ಟೋರ್ಡ್ ಇನ್ ಸಮ್ ಪ್ಲೇಸ್. ಅದು ನಿಮಗೆ ವರ್ಡಲ್ಲಿ ಓಪನ್ ಮಾಡ್ಬೋದು. ಓಕೆ, ಈ ಥರ ಎರಡು ಬಂದಿರುತ್ತೆ ನಿಮಗೆ. ಓಕೆ, ಆಮೇಲೆ ನೀವು ಹೈಲೈಟ್ ತಗೋಬೋದು. ಈಗ ಸೈಟೇಷನ್ ಮಾಡಬೇಕಲ್ಲ ಈ ಫಸ್ಟ್ ಒನ್ಗೆ ಸೆಕೆಂಡ್ ಒನ್ಗೆ. ಸೊ ನೀವೇನು ಮಾಡಬೇಕು, ಮ್ಯಾಂಡಲಿಗೆ ವಾಪಸ್ ಹೋಗಿ ಸೊ ಯು ವಿಲ್ ಓಪನ್ ದಿಸ್ ಒನ್. ಇದ್ರ ಸೈಟೇಷನ್ ಇದೆಯಲ್ಲ ಅದು ಬಂದು ಈ ಆರ್ಟಿಕಲ್, ಫಸ್ಟ್ ಆರ್ಟಿಕಲ್, ರೈಟ್. ಸೊ ಇಮಿಡಿಯೇಟಾಗಿ ನೀವು ಮಾಡ್ಬೋದು. ಏನಂತಂದರೆ ಅದ್ರ ಮೇಲೆ ಲೆಟ್ ಮಿ ಗೋ ಟು ದಿಸ್, ಕ್ಲೋಸ್ ದಿಸ್ ಒನ್. ಇದ್ರ ಮೇಲೆ ರೈಟ್ ಕ್ಲಿಕ್ ಹಾಕ್ಬಿಟ್ಟು ರೈಟ್ ಕ್ಲಿಕ್ ಮಾಡಿದ್ರೆ ಕಾಪಿ ಫಾರ್ಮ್ಯಾಟೆಡ್ ಸೈಟೇಷನ್ ಅಂತ ಇರುತ್ತೆ. ಯು ಕ್ಯಾನ್ ಕಾಪಿ ದಿಸ್ ಆ್ಯಂಡ್ ಗೋ ಟು that Word document. Did I open the Word document? Second one ಅಲ್ಲ, ಕರೆಕ್ಟ್. ಓಕೆ, ಇಲ್ಲಿ ಹೋಗ್ಬಿಟ್ಟು ನೀವು ಫಸ್ಟ್ ಕೆಳಗಡೆ ಪೇಸ್ಟ್ ಮಾಡ್ಕೊಳ್ಳಿ. ಕಾಪಿ ಆಗಬೇಕಾಯ್ತು. ಈಗ ಇದು ಸ್ವಲ್ಪ ಕಂಫರ್ಟ್ ಇಲ್ಲ ಇಲ್ಲಿ ಟೈಪ್ ಮಾಡಿ ಅಲ್ಲಿಂದ ಹೋಗಿ. ಓಕೆ, ಎಡಿಟಿಂಗ್ ಮೋಡ್. ಓಕೆ, ಇದು ರೆಫರೆನ್ಸ್ ಫುಲ್ ಬಂದಿರುತ್ತೆ ಆಟೋಮೆಟಿಕ್ಕಾಗಿ. ಯು ಡೋಂಟ್ ಹ್ಯಾವ್ ಟು ಟೈಪ್, ಮ್ಯಾನ್ಯುಲಾಗಿ ಟೈಪ್ ಮಾಡಬೇಕಾಗಿಲ್ಲ. ಆಮೇಲೆ ನೀವು ಇದನ್ನು ತೊಗೊಂಡೋಗ್ಬಿಟ್ಟು ಇಲ್ಲಿ ಸೈಟೇಷನ್ನ ನೀವು ಪೇಸ್ಟ್ ಮಾಡ್ಕೋಬೋದಾಗ. ವಾಟ್ ಎವರ್ ಫಾರ್ಮ್ಯಾಟ್ ದಟ್ ಯು ವಾಂಟ್ ಯು ಕ್ಯಾನ್ ಚೇಂಜ್ ಅಕಾರ್ಡಿಂಗ್ಲಿ ಇಲ್ಲಿ. ಓಕೆ, ದಿಸ್ ಇಸ್ ಒನ್ ವೇ ಆಫ್ ಡೂಯಿಂಗ್ ಇಟ್. ಎಲ್ಲ ಸಮ್ಮರಿ. ಓಕೆ, ಬಟ್ ಇದೆಲ್ಲನೂ ಡಬಲ್ ಸ್ಟ್ರಿಂಗಲ್ಲಿದೆ. ಅಂದರೆ ಏನು, ಎಕ್ಸಾಕ್ಟ್ ವರ್ಬ್ಯಾಟಿಯಮ್ ಕಾಪಿ ಫ್ರಮ್ ದ ಒರಿಜಿನಲ್ ಆರ್ಟಿಕಲ್ ಅಂತ. ಸಪೋಸ್ ಇಫ್ ಯು ವಾಂಟ್ ಟು ಪ್ಯಾರಾಫ್ರೈಸ್ ಆ್ಯಂಡ್ ರೈಟ್ ಇಟ್ ಇನ್ ಯುವರ್ ಓನ್ ವರ್ಡ್ಸ್, ಬಟ್ ಸ್ಟಿಲ್ ಯು ಹ್ಯಾವ್ ಟು ಗಿವ್ ಎ ಸೈಟೇಷನ್. ಆವಾಗ ನೀವು ಡಬಲ್ ಕೋಟ್ ತೆಗೆದುಬಿಟ್ಟು ನಿಮ್ಮ ಓನ್ ವರ್ಡ್ಸಲ್ಲೇ ಇದನ್ನೇ ಬರೆದು ಸ್ಟಿಲ್ ನೀವು ಅದನ್ನು ಆ ಆರ್ಟಿಕಲ್ನವ್ರಿಗೆ ಸೈಟ್ ಮಾಡಬೇಕಂತ. ಓಕೆ, ಸೊ ದಿಸ್ ಈಸ್ ಅನದರ್ ವೇ. ಆ್ಯಂಡ್ ವಾಟ್ ಎಲ್ಸ್ ಈಸ್ ದರ್ ಇನ್ ದಿಸ್ ವೇ? I think ಇಷ್ಟೇ this is how we can do. ಸಿಂಪಲ್ಲಾಗೆ ಹೇಳ್ಬೇಕಂತಂದ್ರೆ ಕಾಂಪ್ಲಿಕೇಟ್ ಅನಿಸ್ತಲ್ಲ ಇದು ಸ್ವಲ್ಪ. ಎಕ್ಸಾಕ್ಟ್ಲಿ ದ ಪಾಯಿಂಟ್. ಅಷ್ಟೇ ನಾನು ಹೇಳೋದು. ಯಾಕಂದರೆ ಇದು ಫಸ್ಟೇ ಅಷ್ಟೇ ಮಾಡ್ಬೋದು. ಇದೆ ತುಂಬ ಈಸಿ ಆಗ್ತದೆ. ಇದೇನಂದರೆ ನಿಮ್ಗೆ ಗ್ರಿಪ್ ಸಿಗಬೇಕು, ಹೆಂಗೆ ಅದನ್ನು ರಿವ್ಯೂ ಮಾಡಬೇಕು ಫಾಸ್ಟಾಗಿ ಅಂತ. ಬಟ್ ಓದಬೇಕು ನಾವು. ಓದಲೇದಿರೋ ಏನಕ್ಕಲ್ಲ, ಯು ಕ್ಯಾನ್ ಸ್ಕ್ರಾಲ್ ಥ್ರೂ, ಅದರೊಳಗೆ ಯಾವ ಕೀ ಪಾಯಿಂಟ್ಸ್ ಇದೆ ಅಂತ ಹೈಲೈಟ್ ಮಾಡಿ ಇಟ್ಕೋಬೋದು. ಆಮೇಲೆ ಬೇಕಾದ್ರೆ ಯು ಕ್ಯಾನ್ ಆಲ್ವೇಸ್ ರಿಮೂವ್ ದ ಅನ್ವಾಂಟೆಡ್ ಥಿಂಗ್ಸ್ ಅಂತ. ಓಕೆ, ಸೊ ಟೈಮ್ ಆಗೋಯ್ತು ಅನ್ಸುತ್ತಲ್ಲ. ಎಷ್ಟಾಯ್ತು? ಸೊ ಏನಾದರೂ ಪ್ರಶ್ನೆ ಇದೆಯಾ? ಸಾಕಾಯ್ತಲ್ಲ ಇವತ್ತಿಗೆ ಪಾಪ, ಬೆಳಗಿಂದ ಒಂದೇ ಸಮ. ಯು ಫೌಂಡ್ ಇಟ್ ಟು ಬಿ ಯೂಸ್ಫುಲ್ ದಿಸ್ ಒನ್? ಓಕೆ, ಪ್ಲೀಸ್ ಸ್ಟಾರ್ಟ್ ಯೂಸಿಂಗ್ ಇಟ್, ಆ್ಯಂಡ್ ದೆನ್ ಐ ನೋ ದಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ವಿಲ್ ಗೆಟ್ ಗುಡ್ ಗ್ರಿಪ್ ಆನ್ ದ್ಯಾಟ್. ಓಕೆ,
ಸೊ ಇದು ಸ್ವಲ್ಪ ಕಂಜಿನಾಗಿರಲಿಲ್ಲ, ಹಿಂಗೆ ನೋಡ್ಕೋತಾ, ಸೊ ಐ ಆಮ್ ಸಾರಿ, ಬಟ್ ಆಸ್ ಲಾಂಗ್ ಆಸ್ ಯು ಹವ್ ಗಾಟ್ ಸಮ್ ಪಾಯಿಂಟ್ಸ್ ಅಂದರೆ ಐ ವಿಲ್ ಬಿ ವೆರಿ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ಸ್ ಮೇಡಮ್, ನಿಮ್ಮದು ಅಕೌಂಟ್ ನೀವು ಕ್ಲೋಸ್ ಮಾಡಬೇಕು ಆಮೇಲಿಂದ ಅನಿಸುತ್ತೆ. ಐ ಸೈನ್ ಔಟ್ ಮೇ ಬಿ. ಯಾ ಓಕೆ. ಇಲ್ಲಿಂದ ಆ್ಯಂಗಲಲ್ಲೂ ನನಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ನಂದು ಸ್ಪೆಕ್ಸ್ ತಗೊಂಡು ನೋಡ್ಬೇಕಲ್ಲ ಗೊತ್ತಿಲ್ಲ ಈ ಕಡೆಯಿಂದ. ಓಕೆ, ಸೊ ದಿಸ್ ಈಸ್ ಎನಿವೇ ಇಟ್ ಶುಡಂಟ್ ಹ್ಯಾವ್ ಗಾನ್ ಆಫ್ ಬಿಕಾಸ್ ಒನ್ಸ್ ಐ ಹ್ಯಾವ್ ಸೈನ್ಡ್ ಆಫ್ ಇಟ್ ಶುಡ್ ಹ್ಯಾವ್ ಗಾನ್ ಆಫ್. ಓಕೆ, ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ, ಏನೂ ಪ್ರಶ್ನೆ ಇಲ್ಲ ಅಂದರೆ ದೆನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಸಚ್ ಎ ವಂಡರ್ಫುಲ್ participants and listening to me. And I thank Professor Santosh Naik for giving me this opportunity, and also the ICC sir, Dr. Jacob, for having invited me to this program. And I really enjoyed discussing with all of you, and then with your active participation, energetic. So ನಾನು ಬೆಳಗ್ಗೆ ಬಂದಿದ್ದು ಪ್ರೊಫೆಸರ್ ಹೇಳಿದ್ರು ಎಲ್ಲ ಯಂಗ್ಸ್ಟರ್ಸೇ ಇರೋದು ಅಂತ.